ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಸಡನ್ ಆಗಿ ಒಂದು ಅದ್ಭುತವಾದಂತಹ ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಸೊ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾರಪ್ಪ ಇವರು, ಏನೋ ಒಂದು ಮ್ಯಾಜಿಕ್ 100% ಮಾಡೇ ಮಾಡ್ತಾರೆ ಅಂತ ಅನ್ಕೋತಾರೆ. ಸೊ ಅವರ ಎಂಟ್ರಿ ಮತ್ತು ಅವರು ಹೇಳಿದ ಒಂದಷ್ಟು ಮಾತುಗಳನ್ನು ನೋಡಿ ಆ ಮನೆಯವರೇ ಒಂದಷ್ಟು ದಿನಗಳ ಕಾಲ ಹೆದರಿದ್ರು, ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ. ಇವನ್ ನಾವೆಲ್ಲರೂ ಕೂಡ ಅವಿನಾಶ್ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟು ಏನೋ ಒಂದು ಬೇರೆಯದೇ ಲೆವೆಲಲ್ಲಿ ಹವಾ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅಂತೆಯೇ ಅವ್ರಿಗೆ ಸಿಕ್ಕಂಥ ಸ್ಪೇಸ್ನಲ್ಲಿ ತುಂಬ ಅದ್ಭುತವಾಗಿ ಆಟ ಆಡಿ ಈ ವೀಕ್ನಲ್ಲಿ ಅವರು ಹೊರಗೆ ಬಂದಿದ್ದಾರೆ. ಸೊ ಇಡೀ ಬಿಗ್ ಬಾಸ್ ಮನೆಯ ಜರ್ನಿ ಹೇಗಿತ್ತು ಅನ್ನೋದನ್ನು ಅವರ ಬಾಯಿಯಿಂದಲೇ ಕೇಳಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋದ್ರಿ. ನಿಮ್ಮ ಆ ಒಂದು ಮಾತು ಒಳ್ಳೆ ಲೆವೆಲ್ಗೆ ವೈರಲ್ ಆಯಿತು. ಸೊ ಏನೋ ಮ್ಯಾಜಿಕ್ ಮಾಡ್ತೀರಿ ಅಂತ ಅಂದ್ಕೊಂಡ್ವಿ. ಸೊ ಯಾಕೆ, ಏನಾಯಿತು ಅಂತ ಹೇಳಿ? ಬೇಸಿಕ್ಲಿ ಆ ಏನು ಮಾತೇನಿದೆ ನೀವು ಹೇಳ್ದಂಗೆ ವೈರಲೇ ಆಗಿತ್ತು. ನಾನು ವಿನಯ್ ಅವರ ಆಟ ನೋಡಿದ್ದೆ, ಓವರಾಲ್ ಎಲ್ಲ ಕಂಟೆಸ್ಟೆಂಟ್ಸ್ನ ಆಟನ ನೋಡಿ ಯಾವ ಥರ ಆಟ ಆಡಬೇಕು ಅಂತ ಒಂದು ಗೇಮ್ ಪ್ಲ್ಯಾನಲ್ಲೇ ಓದೋನು. ಬಟ್ ವಿನಯ್ ಅವ್ರಿಗೊಂದು ಟೀಸಿಂಗ್ ಥರ ಇರಲಿ, ಅವ್ರು ಎಗ್ರೆಸಿವ್ ಯಾವ ಥರ ಆಡಿದ್ದಾರೆ, ಒಳಗೆ ಹೋಗ್ಬೇಕಾದ್ರೆ ವಿನಯ್ಗೆ ಒಂದು ಫಸ್ಟ್ಗೆ ಒಂದು ಟಕ್ಕರ್ ಕೊಡೋಣ, ಒಂದು ಟೀಸ್ ಮಾಡೋಣ ಅಂತ ವರ್ಡ್ನ ಯೂಸ್ ಮಾಡಿದ್ದು. ಒಂದು ಸೆಂಟೆನ್ಸ್ ಏನು ಬಂತು ಅದು ತುಂಬಾ ವೈರಲ್ ಆಗಿತ್ತು ನೀವು ಹೇಳಿದ್ರೆ. ಸೊ ಬಟ್ ಓವರಾಲ್ ನೋಡಬೇಕಾದ್ರೆ ಆ್ಯಸ್ ಅ ಪರ್ಸನ್ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಎಲ್ಲ 100 ಕಂಟೆಸ್ಟೆಂಟ್ಸ್ ಯಾರಿದ್ರು ನನ್ನ ಜೊತೆಗೆ, ಅವ್ರ ಜೊತೆ ಆಟ ಆಡೋಣ ಅಂತಾನೆ. ಸೊ ಮೈ ಹೋಲ್ ಜರ್ನಿ ಸ್ಟಾರ್ಟೆಡ್ ಲೈಕ್ ಪ್ರತಿಯೊಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರತಿಯೊಬ್ಬರ ಒಂದು ಆಟ ಏನಿದೆ, ಅವ್ರು ಯಾವ ಥರ ಆಟ ಆಡ್ತಾ ಇದ್ದಾರೆ ಅದ್ರ ಪ್ರಕಾರನೇ ನಾನು ಆಟ ಆಡಬೇಕು, ಇನ್ಕ್ಲೂಡಿಂಗ್ ವಿನಯ್. ಸೊ ಆ ಪ್ರಾಸೆಸ್ಸಲ್ಲೇ ಇದ್ದೆ. ಆ ಪ್ರಾಸೆಸ್ಸಲ್ಲೇ 1 ವೀಕು, ಸೆಕೆಂಡ್ ವೀಕು ಏನು ಎಂಟರ್ಟೈನ್ಮೆಂಟ್ ಅಂತ ಬಂತು ಅವಾಗ ಮಾಡಿ, 3rd 4th ವೀಕಲ್ಲಿ ನನ್ನ ಒಂದು ಗೇರಪ್ ಆಗಿ ಗೇಮನ್ನು ಈಗಷ್ಟೇ ಸ್ಟಾರ್ಟ್ ಮಾಡಬೇಕು ಅಥವಾ ಏನು ವಾರ್ಮಪ್ ಆಗಿ ಈಗ ಏನೋ ನಾನು ಕರೆಕ್ಟಾಗಿ ಒಂದು ಸೆಟ್ ಆಗ್ತೀನಿ ಅನ್ನೋ ಹೊತ್ತಿಗೆ ನನಗೆ ಎಲಿಮಿನೇಷನ್ ಬಂತು. ದ್ಯಾಟ್ಸ್ ಸ್ಯಾಡ್, ಬಟ್ ಅದರ್ವೈಸ್ ವಂಡರ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡ್ವಿ ಸ್ನೇಹಿತ ಹೊರಗೆ ಬಂದಮೇಲೆ ನಮ್ರತ ಜೊತೆ ಲೈಟಾಗಿ ಫ್ಲರ್ಟ್ ಮಾಡಿಕೊಂಡು ಏನೋ ಒಂದು ಇನ್ನೊಂದು ಲೆವೆಲಲ್ಲಿ ಜನರನ್ನ ರೀಚ್ ಆಗ್ತೀರಿ ಅಂತ ಅಂದ್ಕೊಂಡ್ವಿ. ಸೊ ಪ್ರಯತ್ನ ಕೂಡ ಆಯಿತು ಫ್ಲರ್ಟ್ ಮಾಡೋದಕ್ಕೆ, ಮತ್ತು ಅದು ಕಂಟಿನ್ಯೂ ಆಗಲಿಲ್ಲ. ಯಾಕೆ ಅಂತ ಹೇಳಿ ಕಾನ್ಷಿಯಸ್ ಎಫರ್ಟ್ ಏನೂ ಮಾಡಿರಲಿಲ್ಲ. ಆ್ಯಕ್ಚುಲಿ ಫನ್ ಫ್ಲರ್ಟ್ ಅಂತಲೇ ಹೇಳ್ಬೋದು. ನಮ್ರತ ಜೊತೆ ಹಿಂಗೆ ಮಾಡಿದ್ರೆ ನನಗೆ ಈ ಥರ ಪ್ರೊಜೆಕ್ಟ್ ಆಗ್ತೀನಿ ಅಥವಾ ಕಾಣಿಸ್ಕೊಳ್ತೀನಿ ಅಂತ ಆ ಥರ ಏನು ಕಾನ್ಷಿಯಸ್ ಎಫರ್ಟ್ ಏನು ಇರಲಿಲ್ಲ. ಬಟ್ ಸ್ನೇಹಿತವರಿಗೆ ಉರ್ಸೋಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಒಂದು ಏನು ಫನ್ ಆ್ಯಕ್ಟ್. ಆಮೇಲೆ ಅದು ಸುದೀಪ್ ಸರ್ ಬಂದಮೇಲೆ ಆ ಥರ ಸ್ವಲ್ಪ ಮಾಡಿಸಿದ್ರು, ಏನು ಹಾಡು ಆಡಿಸಿದ್ರು. ಆ ಒಂದು ಕನ್ನಡ ಏನು ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ವಾಶ್ರೂಮ್ ಹತ್ರ ಹಾಡ್ತಿದ್ದನ್ನು ಸುದೀಪ್ ಸರ್ ನೋಟ್ ಮಾಡಿಬಿಟ್ಟು ಅದನ್ನ ಹೇಳಿದ್ರು. ಸೊ ಹಂಗೆ ಅದು ಸ್ವಲ್ಪ ಕ್ಯಾರಿ ಆಯಿತು. ಬಟ್ ಅದು ಆ ಒಂದು ನಮ್ರತಾ ಮತ್ತು ನಮ್ಮದು ಕಾನ್ಷಿಯಸ್ ಆಗಿ ಓಕೆ ಇವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ಇವ್ರ ಜೊತೆ ಏನಾದರೂ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅಂತ ಇರಲಿಲ್ಲ. ಇರ್ತಿದ್ರೆ ಮೇ ಬಿ ಒಂದು ಸ್ವಲ್ಪ ಬೆಟರ್ ಇನ್ನೂ ಮಾಡ್ಬೋದಾಗಿತ್ತು ಏನೋ. ಸೊ ಅದರ್ವೈಸ್ ಇಟ್ ವಾಸ್ ನೈಸ್. ಇಟ್ ವಾಸ್ ಅ ಲೈಟ್ ಚಾರ್ಮಿಂಗ್ ಥಿಂಗ್. ನಾನು ಸ್ನೇಹಿತಗೆ ಯಾವತ್ತೂ ಹೇಳ್ತಿದ್ದೆ, ಒಂದು ಹುಡುಗಿನ ಸುಮ್ಮನೆ ಅಲ್ಲೇ 100% ಅಲ್ಲೇ ಇದ್ದು ನೀನು ಬೇಕು ಅಂತ ಹೇಳೋದಲ್ಲ, ಒಂದು ಅವರಿಗೆ ಇಷ್ಟ ಆಗುವಂಥ ಒಂದು ಮಾತಾಡಿ ಅಲ್ಲಿಂದ ಹೋಗ್ಬಿಡೋದು ಅಂತ. ಸೊ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಡೂ ದ್ಯಾಟ್ ಅಷ್ಟೇ. ಬಿಗ್ ಬಾಸ್ ಅಂತ ಬಂದಾಗ ಎಷ್ಟೋ ಲಕ್ಷ ಜನಕ್ಕೆ ನಾವು ಆ ವೇದಿಕೆಗೆ ಹೋಗಬೇಕು, ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ನಿಮಗೂ ಕೂಡ ಆ ಒಂದು ಅವಕಾಶ ಸಿಗುತ್ತೆ, ಆ ದೊಡ್ಡ ಒಂದು ವೇದಿಕೆಯಲ್ಲಿ ನೀವು ಕೂಡ ಇರ್ತೀರಿ. ಸೊ ಆ ದಿನಗಳಂದರೆ ನಿಮ್ಗೆ ಕಾಲ್ ಬಂದಂಥ ಸಂದರ್ಭ ಆಗಿರ್ಬೋದು, ನೀವು ಪ್ರಿಪೇರ್ ಆಗಿದ್ದಂಥ ಸಂದರ್ಭ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ಕೊಳ್ಳೋದಾದರೆ. ಆ್ಯಕ್ಚುಲಿ ಬಿಗ್ ಬಾಸ್ ನನ್ನ ಅಮ್ಮ ಬಿಗ್ ಬಾಸ್ ಫಸ್ಟ್ ಸೀಸನಿಂದ ದೊಡ್ಡ ಫ್ಯಾನ್ ಅವರು. ಎಲ್ಲ ಸೀಸನಲ್ಲೂ ರಾತ್ರಿ ಹೊತ್ತಾದರೆ ಅವರ ಕೆಲಸ ಎಲ್ಲ ಮುಗಿಸಿ, ಅಡುಗೆ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿದ್ಮೇಲೆ ಕೂತ್ಕೊಂಡು ನೋಡೋರು ಎವ್ರಿ ಸೀಸನ್. ಸೊ ನಾನು ಯಾವಾಗಲೂ ಮಂಗಳೂರಲ್ಲಿದ್ದಾಗ ಮನೆಗೆ ಹೋದಾಗ ರಾತ್ರಿ ಹೊತ್ತಿಗೆ ನಾನು ಆಫ್ಟರ್ 9:30 ಏನೋ ಮನೆಗೆ ರೀಚ್ ಆದರೆ ಬಿಗ್ ಬಾಸೇ ನಡೀತಿರುತ್ತೆ. ಸೊ ನನಗೆ ಸ್ಟೋರಿ ಕೂಡ ಹೇಳ್ತಾ ಇರ್ತಾರೆ ಅಮ್ಮ ಎವ್ರಿ ಇಯರ್. ನಾನು ಸ್ವಲ್ಪ ಕೇಳ್ತಾ ಇರ್ತೀನಿ, ಅವ್ರ ಜೊತೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಅದೊಂದು ಆ ಬಿಗ್ ಬಾಸ್ ಮನೆ ಬಗ್ಗೆ ಅಥವಾ ಒಂದು ಪ್ರೋಗ್ರಾಮ್ ಬಗ್ಗೆ ತುಂಬಾ ಒಂದು ಆಸಕ್ತಿ ಇತ್ತು.
ಬಟ್ ವೆನ್ ಎಕ್ಸಾಕ್ಟ್ಲಿ ನನಗೆ ಬಿಗ್ ಬಾಸ್ ಇದು ಟೀಮಿಂದಲೇ ಕಾಲ್ ಬಂದಾಗ ಐ ವಾಸ್ ಫಸ್ಟ್ ಆಫ್ ಆಲ್ ಶಾಕ್ಡ್, ಲೈಕ್ ಸಡನ್ಲಿ ಹೆಂಗೆ ಬಂತು ಅಂತ, ಔಟ್ ಆಫ್ ದ ಬ್ಲೂ ಅಂತ ಬಂತು. ಬಟ್ ಅವ್ರು ಹೇಳಿದ್ರು ನಿಮ್ಮ ಓವರ್ ಆಲ್ ಪ್ರೊಫೈಲ್ ಎಲ್ಲ ನೋಡಿದ್ವಿ, ಇಷ್ಟ ಆಯಿತು, ಅದಕ್ಕೆ ಈ ಥರ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಯಾವ ಥರ ನಿಮ್ಮ ಇದು ಪ್ರೊಜೆಕ್ಷನ್ಸ್ ಏನಿದೆ, ನೀವು ಏನು ಅಂತ ಬೆಟರಾಗಿ ನೋಡಬೇಕು ಅಂತ. ಸೊ ಆನಂತರ ಅವರನ್ನು ಭೇಟಿಯಾಗಿ ಹೋಗ್ಬಿಟ್ಟು ಭೇಟಿಯಾದ ನಂತರನೂ ಫೈನಲ್ ಮಾಡಿರಲಿಲ್ಲ ಅವರು. ಇಲ್ಲ ಹೇಳ್ತೀವಿ ಎಲ್ಲ ಇದೆ, ಬಟ್ ಒಂದು ಫೈನಲ್ ಕಾಲ್ ತಗೋತೀವಿ ಅಂತ. ಸೊ ಹಿಂದೆ ಬಂದೆ, ಯಾರಿಗೂ ತಿಳಿಸಿರಲಿಲ್ಲ, ನನ್ನ ತಾಯಿಗೂ ತಿಳಿಸಿರಲಿಲ್ಲ. ಬಿಗ್ ಬಾಸ್ ಶೋನೇ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಆ ಒಂದು ದಿನ. ಸೊ ಸಡನ್ನಾಗಿ ಕಾಲ್ ಬಂತು, ಆಲ್ಮೋಸ್ಟ್ ಬಿಗ್ ಬಾಸ್ ಎಂಡ್ ಆಗ್ತಾಯಿತ್ತು ಆ ಪ್ರೋಗ್ರಾಮ್. ಸೊ ಕಾಲ್ ಮೇಲೆ ಹೊರಗಡೆ ಹೋಗ್ಬಿಟ್ಟು ಕಾಲ್ ತೊಗೊಂಡೆ, ಮಾತಾಡಿದೆ. ಹೇಳಿದ್ರು ನೀವು ಸೆಲೆಕ್ಟ್ ಆಗಿದ್ದೀರಾ, ಬರ್ತಾ ಇದ್ದೀರಾ ಇಂದ ನೆಕ್ಸ್ಟ್ ಮೇ ಬಿ 2 ಡೇಸಲ್ಲೇ ಬರಬೇಕಾಗತ್ತೆ ಅಂತ. ಸೊ ಒಳಗಡೆ ಬಂದುಬಿಟ್ಟು ನನಗೆ ಇಟ್ ವಾಸ್ ಲೈಫಲ್ಲೇ ಒಂದು, ನೀವು ಹೇಳ್ದಂಗೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಇವಾಗ, ಲಕ್ಷಾಂತರ ಜನ ಟ್ರೈ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಶೋ ಒಳಗಡೆ ಹೋಗಬೇಕು ಆ್ಯಸ್ ಅ ಕಂಟೆಸ್ಟೆಂಟ್ ಅಂತ. ನನಗೆ ಈ ಒಂದು ದೇವರ ಒಂದು ಆಪರ್ಚುನಿಟಿ ಬಂದಿದೆ ಅಂತ ಗೊತ್ತಾದಾಗ ರಿಯಲಿ ಫಸ್ಟ್ಗೆ ದೇವರಿಗೆ ತುಂಬ ಥ್ಯಾಂಕ್ ಮಾಡಿದೆ. ಒಂದು ಲೈಫ್ ಜರ್ನಿ ತುಂಬಾ ಆ್ಯಸ್ ಅ ಆ್ಯಕ್ಟರ್, ನಾನು ಆ್ಯಸ್ ಅ ಮಾಡೆಲ್, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಸ್ಪೋರ್ಟ್ಸ್ಮನ್ ತುಂಬಾ ಕಷ್ಟ ನೋಡಿದ್ದೀನಿ, ತುಂಬಾ ಫೇಲಿಯರ್ಸ್ ನೋಡಿದ್ದೀನಿ. ಸೊ ಇಂಥ ಒಂದು ದೊಡ್ಡ ವೇದಿಕೆ ಆಪರ್ಚುನಿಟಿ ಬಂದಾಗ ರಿಯಲಿ ನಾನು ಫಸ್ಟ್ ದೇವರಿಗೆ ಥ್ಯಾಂಕ್ ಮಾಡಿದೆ. ಆಮೇಲೆ ನನ್ನ ತಾಯಿನೇ ಹೇಳಬೇಕು ಅಂತ, ಯಾಕಂದರೆ ಅವರೇ ಖುಷಿ ಪಡೋರು ಫಸ್ಟ್ಗೆ. ಬಟ್ ಒಳಗಡೆ ಬರಬೇಕಾದ್ರೆ ನನಗೆ ಬಿಗ್ ಬಾಸ್ ಸ್ಟೋರಿ ಹೇಳ್ತಾ ಇದ್ದಾರೆ, ಏನಾಯಿತು ಅಂತ. ಮಿಸ್ ಆಗಿದ್ದ 10 ಮಿನಿಟ್ಸ್ ನನ್ನ ಫೋನ್ ಆಗಿದ್ದು ಅದನ್ನೇ ಹೇಳ್ತಾ ಇದ್ದಾರೆ. ಪ್ಲಸ್ ಬಿಗ್ ಬಾಸ್ ಬಗ್ಗೆ ಈ ಬಿಗ್ ಬಾಸ್ ತುಂಬಾ ಅಗ್ರೆಸಿವ್ ಬಿಗ್ ಬಾಸ್ ಥರ ಫೈಟ್ಸ್ ತುಂಬಾ ನಡೀತಾ ಇದೆ, ಹೊಡೆದಾಟ, ಕಿರ್ಚಾಟ, ಅದು ಇದು ಅಂತ. ಸೊ ಅವ್ರಿಗೆ ಹೆಂಗೆ ಹೇಳೋದು, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಆ ನೈಟ್ ನಾನು ಅವ್ರಿಗೆ ಹೇಳಿರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ಎಲ್ಲ ದೇವರ ಪೂಜೆ ಎಲ್ಲ ಅವರು ಮಾಡ್ತಾಯಿದ್ರು, ಅದೆಲ್ಲ ಬಂದಾಗ ಕಾಮಾಗಿ ಹೇಳಿದೆ. ಫಸ್ಟಾಗಿ ಅವ್ರಿಗೂ ಶಾಕ್ ಆಯಿತು, ಲೈಕ್ ಔಟ್ ಆಫ್ ದ ಬ್ಲೂ ಹೆಂಗೆ ಬಂತು ಅದು ಇದು ಅಂತ. ಬಟ್ ಹೆಂಗೆ ಮಾಡ್ತೀಯ ಅಂತ ಅವ್ರಿಗೊಂದು ಸ್ವಲ್ಪ ಡೌಟು ಇತ್ತು. ಬಟ್ ತಿರ್ಗಾ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದವ್ರಿಗೆ ಆರಾಮದಲ್ಲಿ ಕಾಮಾಗಿ ತಿಳಿಸ್ದೆ, ಈ ಥರ ನನಗೆ ಅಪರ್ಚುನಿಟಿ, ಇದು ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಅಂತ. ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ, ಅದರಲ್ಲಿ ಟಾಪ್ 5 ಇದು ಇದೆ. ಜರ್ನಿ ಶುರುವಾಗಿದ್ದು ನೋಡಿ ನಾವು ನಿಮ್ಮನ್ನು ನಿಜವಾಗ್ಲೂ ನಾವು ನೋಡಿ ನೀವು ಏನೋ ಒಂದು ಮ್ಯಾಜಿಕ್ ಮಾಡ್ತೀರಿ ಅಂತಲೇ ಅಂದ್ಕೊಂಡ್ವಿ. ಬಟ್ ಅಂದರೆ ನೀವು ನಿಮ್ಗೆ ಗೊತ್ತಿತ್ತು ಈ ಬಾರಿ ಅಗ್ರೆಸಿವ್ ಆಗಿ ಇರಬೇಕಿತ್ತು, ನೀವು ಅದು ತುಂಬ ಸಾಫ್ಟಾಗಿ ಕಾಣಿಸಿದ್ರಿ, ಯಾಕೆ ಅಂತ ಹೇಳಿ? ಬೇಸಿಕಲಿ ನಾನು ಆ್ಯಸ್ ಅ ಪರ್ಸನ್, ನನ್ನ ಕ್ಯಾರೆಕ್ಟರ್, ನನ್ನ ಟ್ರೇಟ್, ನನ್ನತನ ಏನಿದೆ ಅದನ್ನ ಬಿಟ್ಕೊಡೋಕ್ಕಾಗಲ್ಲ. ನನ್ನತನ ಅಂದರೆ ನಾನು ಸಾಫ್ಟ್ ಕ್ಯಾರೆಕ್ಟರ್ ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ಸಾಫ್ಟ್ ಕ್ಯಾರೆಕ್ಟರ್, ಅಲ್ಲೇ ಸಾಫ್ಟಾಗಿ ಇರೋಕ್ಕೆ ಹೋಗಿದ್ದು ಅಂತಲೂ ಅಲ್ಲ. ಬಟ್ ಈಗ ನೀವು ಎಲ್ಲೋ ಒಂದು ಕಡೆ ಹೋಗ್ತೀರಾ, ನಿಮಗೆ ಒಂದು ಹೌಸ್, ಬಿಗ್ ಬಾಸ್ ಹೌಸ್ ಅಂತಲೇ ಅಲ್ಲೇ ತಿಳ್ಕೊಳ್ಳಿ. ಸೊ ಅಲ್ಲಿಗೆ ಹೋದಾಗ ನೀವು ಎಲ್ಲ ಜನರ ಹತ್ರ ಮೀಟ್ ಆಗ್ತೀರಾ. ಸೊ ಎವ್ರಿ ಪರ್ಸನಲ್ಲಿ ಮಾತಾಡ್ತಾ ನಿಮಗೆ ಒಂದೊಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಒಂದು ಹೊರಗಡೆಯಿಂದ ನೋಡಿದಾಗ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಯಾರೇ ಇರಲಿ. ಓಕೆ, ಫಾರ್ ಎಕ್ಸಾಂಪಲ್ ವಿನಯ್, ಕಾರ್ತಿಕ್, ಸಂಗೀತ, ಯಾರೇ ಇರಲಿ. ಸೊ ಅವರು ಬಂದಾಗ ನಿಮ್ಮನ್ನ ತುಂಬ ವಾರ್ಮಾಗಿ ರಿಸೀವ್ ಮಾಡ್ಕೋತಾರೆ. ಲೈಕ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ಹೇಳ್ತಾರೆ, ಮಾತಾಡ್ತಾರೆ. ನೆಕ್ಸ್ಟ್ ದಿನ ಕೂಡ ನಿಮ್ಮನ್ನು ತುಂಬ ಎಪ್ರಿಷಿಯೇಟ್ ಮಾಡ್ತಾರೆ. ಆ್ಯಸ್ ಅ ಪರ್ಸನ್ ನಿಮ್ಮ ಆರಾ ಚೆನ್ನಾಗಿತ್ತು, ನಿಮ್ಮನ್ನ ಲೀಡರಾಗಿ ಒಂದು ಟೀಮ್ಗೆ ಆ್ಯಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇರ್ತಾರೆ. ಸೊ ಈ ಪಾಯಿಂಟಲ್ಲಿ ನೀವು ಸುಮ್ಮನೆ ಯಾರ ಮೇಲೂ ಎಗರಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಥಿಂಕ್. ನಾನೊಂದು ತುಂಬ ಮೆಚೋರ್ಡ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್. ಎದುರುಗಡೆ ಇರೋ ಪರ್ಸನನ್ನು ಸುಮ್ಮನೆ ಏನೋ ಥಾಟ್ ಇಟ್ಕೊಂಡು ಹೋದವನು ಅಲ್ಲೇ ಥಾಟ್ ಸ್ಟಾರ್ಟ್ ಮಾಡಬೇಕು, ಗಲಾಟೆ ಸ್ಟಾರ್ಟ್ ಮಾಡಬೇಕು, ವೈಲ್ಡ್ ಕಾರ್ಡ್ ಹೋಗಿದ್ದೀನಿ, ವೈಲ್ಡಾಗಿ ಆ್ಯಕ್ಟ್ ಮಾಡಬೇಕು ಸುಮ್ಮನೆ ಅಂತ ಹೋದವನು ಆ ಥರ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಟೈಮ್ ತೊಗೊಂಡೆ, ಲೈಕ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್. ರಿಯಲ್ ಆಗಿ ಇವರು ಡಬಲ್ಗೆ ಮಾಡ್ತಾರಾ ಅಥವಾ ನಿಂದನೆ ಮಾಡ್ತಾರಾ ಅಥವಾ ರಿಯಲ್ ಆಗಿ ನನ್ನನ್ನು ಗೇಮಿಂದ ಹೊರಗೆ ಹಾಕೋಕ್ಕೆ ಏನಾದರೂ ಪ್ಲಾಟ್ ಮಾಡ್ತಾರಾ, ಇದನ್ನೆಲ್ಲ ನನಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಯಾಕೆಂದರೆ ಪರ್ಸ್ಪೆಕ್ಟಿವ್ ಹೊರಗಡೆಯಿಂದ ಬೇರೆ ಇರುತ್ತೆ, ಒಳಗಡೆಯಿಂದ ನೋಡಿದಾಗ ತುಂಬಾ ಬೇರೆ. ಮನೆಯಲ್ಲೂ ಅಥವಾ ಯಾರು ನಿಮ್ಮ ಮಾತಾಡ್ತಾರೆ. ಬಟ್ ಆ್ಯಸ್ ದ ಗೇಮ್ ವೆಂಟ್, ಫಸ್ಟ್ ವೀಕಲ್ಲಿ ಹೋಗ್ಬೇಕಾದ್ರೆ ನಾವು ಮತ್ತು ವಿನಯ್ ಮತ್ತು ಸ್ನೇಹಿತ ಅವರೆಲ್ಲ ಒಂದೇ ಟೀಮಲ್ಲಿ ಬಂದ್ವಿ. ಸೊ ಆ ಫ್ಲೋಲ್ಲಿ ಕ್ಯಾರಿ ಹೋಗಬೇಕಾದ್ರೆ ನನಗೆ ಈ ಮನೆಯಲ್ಲಿ ಐ ಹ್ಯಾವ್ ಟು ಫಸ್ಟ್ ನಾನು ನನ್ನನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಇನ್ ಆಲ್ ಸೆನ್ಸ್. ಖಾಲಿ ಒಂದು ಅಗ್ರೆಸಿವ್ ಸೆನ್ಸ್ ಅಂತಲ್ಲ, ನಾನು ಆ್ಯಸ್ ಅ ಪರ್ಸನ್ ಏನು, ನನ್ನ ಕ್ಯಾರೆಕ್ಟರ್ ಏನು, ಅದು ಎಲ್ರಿಗೂ ಗೊತ್ತಾಗಬೇಕು. ಸೊ ಅದನ್ನ ನಾನು ಪ್ರೊಜೆಕ್ಟ್ ಮಾಡೋಕ್ಕಂತ ಟ್ರೈ ಮಾಡಿದೆ. ಎಲ್ರೂ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಎಲ್ಲರ ಹತ್ರನೂ ಹೋಗ್ಬಿಟ್ಟು ಪ್ರತಾಪ್, ಇನ್ಕ್ಲೂಡಿಂಗ್ ಪ್ರತಾಪ್, ಸಂಗೀತ, ಎಲ್ಲರೂ ವರ್ತೂರಾಗಲಿ ಒಂದು ಚೆನ್ನಾಗಿರೋ ಒಂದು ನನ್ನ ಬಗ್ಗೆ ಒಂದು ಇದು ಕೂಡ ಪ್ರೊಜೆಕ್ಟ್ ಮಾಡಿದೆ, ವಿಚ್ ಈಸ್ ಮೀ ಜೆನ್ಯೂನ್ ಆಗಿ.
ಬಟ್ ಅಲ್ಲಿ ನನಗೆ ಇನಿಷಿಯಲ್ ಆಗಿ ಎಲ್ಲರೂ ಯಾರೂ ಟ್ರಿಗರ್ ಮಾಡಿಲ್ಲ ಆ ಥರ. ಆಮೇಲೆ ಏನಾಯಿತು ಅಂದರೆ, ನಾನು ಏನೋ ಒಂದು ಟಾಸ್ಕ್ ಬರುತ್ತೆ, ಫನ್ ಎಲಿಮೆಂಟ್ ಬರುತ್ತೆ, ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ. ಬಟ್ ಅಲ್ಲಿಂದ ಅದನ್ನೇ ತೊಗೊಂಡು ಕೆಲವರು ಟೇಕನ್ ಫಾರ್ ಗ್ರಾಂಟೆಡ್ ಥರ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನನಗೆ ಗೊತ್ತಾಗ್ತಾಯಿತ್ತು. ಸೊ ಅದನ್ನ ನಾನು ಸ್ಟ್ಯಾಂಡ್ ಮಾಡ್ತೀನಿ ಆ ಒಂದು ವಿಷಯಕ್ಕೆ. ಬಟ್ ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದ್ರೆ ಪ್ಲೇ ಸ್ವಲ್ಪ ಚೇಂಜ್ ಆಗುತ್ತೆ, ಬೇರೆ ಟಾಸ್ಕ್ ಬರುತ್ತೆ. ಅಂದರೆ ಸ್ಕೂಲ್ ಟಾಸ್ಕ್ ಬರುತ್ತೆ, ಅದು ತುಂಬ ಫನ್ನಾಗಿ ಹೋಗಬೇಕಾಗತ್ತೆ. ಸ್ಕೂಲ್ ಅಂದರೆ ನಾವು ಒಂದು ಮಕ್ಕಳಾಗಿ ಎಂಜಾಯ್ ಮಾಡಬೇಕಾಗತ್ತೆ. ಸೊ ಈ ಥರ ಸಿಚುವೇಶನ್ಸ್ ಚೇಂಜ್ ಆದಾಗ ನಮಗೆ ಅನಿಸುತ್ತೆ ಲೈಕ್ ಸಡನ್ಲಿ ಯು ಹ್ಯಾವ್ ಟು ಗೋ ಆ್ಯಂಡ್ ಬ್ಯಾಂಗ್ ಮಾಡಬೇಕು ಅಂತ. ಬಟ್ ನನಗೇನು ಅನಿಸಿದ್ದು, ಆ್ಯಸ್ ಅ ಪರ್ಸನ್ ನಾನು ಪ್ರತಿಯೊಂದು ಮೊಮೆಂಟನ್ನು ಎಂಜಾಯ್ ಮಾಡಿಕೊಂಡು ಆ್ಯಸ್ ಅವಿನಾಶ್ ಶೆಟ್ಟಿ ಏನಿದ್ದೀನಿ ಅದೇ ಇರಬೇಕು. ಸೊ ಲಾಸ್ಟಿಗೆ ಯಾರು ನಿಜವಾಗ್ಲೂ ಓಕೆ ಟ್ರಿಗರ್ ಯಾರು ಮಾಡ್ತಾ ಇದ್ದಾರೆ, ಅಗ್ರೆಸಿವ್ ಏನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಲೈಕ್ ಲಾಸ್ಟ್ ಗೇಮ್ ಏನು ಬಂತು ಅಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ಸೊ ಕೊಟ್ಟಿಲ್ಲ ಅಂತಲ್ಲ, ಸೊ ಅಲ್ಲಿ ಆನ್ಸರ್ ಕೊಟ್ಟು ಗೇಮನ್ನು ಗೇಮ್ ಥರನೇ ಆಡಬೇಕಂತ ಅಂದ್ಕೊಂಡವನು. ಸೊ ಹಂಗೆ ಆಡ್ಕೊಂಡು ಬಂದೆ. ಬಟ್ ಅದೇ ಎಂಡ್ ಆಫ್ ದ ಡೇ ಸಮ್ ಡೇ ಯು ಹ್ಯಾವ್ ಟು ಕಮ್ ಬ್ಯಾಕ್. ಬಣ್ಣ ಹೆಚ್ಚೋ ಟಾಸ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮಗೂ ಮತ್ತು ವಿನಯ್ ಅವರಿಗೂ ಒಂದು ಫೈಟೇ ಆಗೋಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಪ್ಲಸ್ ಆಗುತ್ತೆ ಅಂದ್ಕೊಂಡು ಮೇ ಬಿ ಪರವಾಗಿಲ್ಲ ವಿನಯ್ಗೂ ಎದುರು ನಿಲ್ಲೋರು ಇದ್ದಾರೆ ಈ ಮನೆಯಲ್ಲಿ ಅನ್ನೋ ಥರ ಫೀಲ್ ಆಯಿತು. ಕಡೆಗೆ ಆ ಆಟದಲ್ಲಿ ನೀವು ತುಂಬ ಅದ್ಭುತವಾಗಿ ಆಟ ಆಡಿದ್ರಿ. ಬಟ್ ನಿಮ್ಗಲ್ಲಿ ಪಾಯಿಂಟ್ಸ್ ಕೊಡೋದ್ರಲ್ಲಿ ಸಂಗೀತ ಅವರು ಸ್ವಲ್ಪ ಹಿಂದೆಟಾಗ್ತಾರೆ. ಆ ಮೂಮೆಂಟ್ಸಲ್ಲಿ ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ. ತುಂಬ ನಿಮಗೆ ಬೇಸರ ಕೂಡ ಆಯಿತು, ನಾನು ಇಷ್ಟ ಎಫರ್ಟ್ ಹಾಕಿ ನನಗೆ ಸಿಗಲಿಲ್ವಲ್ಲ ಅಂತ. ಆ ದಿನದ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಆ ವೀಕ್ ಬಂದಾಗ ನನಗೆ ಗೊತ್ತಾಗ್ತಿತ್ತು ಲೈಕ್ ನನ್ನ ಬೆಸ್ಟ್ ಗೇಮಿನ ಆಡಬೇಕು. ನಾನು ಆ್ಯಕ್ಚುಲಿ ಏನಿದ್ದೀನಿ, ನಾನು ಗೇಮ್ ಅಂತ ಬಂದಾಗ, ಎಗ್ರೆಷನ್ ಅಂತ ಬಂದಾಗ ಇದು ನಾನು ಹೇಳ್ತಾನೆ ಇದ್ದೆ. ಬಟ್ ಎಲ್ಲೂ ಅದು ನನಗೆ ಮಾಡೋಕ್ಕೆ ಅಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಟು ಬಿ ಹಾನೆಸ್ಟ್. ಈಗ ನೀವು ಕೇಳಿದ್ರಿ, ನಾವು ಏನೋ ಬ್ಯಾಂಗ್ ಮಾಡ್ತಾ ಅಂತ ಎಂಟ್ರಿ ಕೊಟ್ಟಿದ್ದೀರಾ, ಈ ಬ್ಯಾಂಗ್ ಏನು, ಎಲ್ಲಿದೆ ಬ್ಯಾಂಗು, ಅಥವಾ ಫೈರ್ ಎಲ್ಲಿದೆ, ಫೈರ್ ಅಂತ ಎಲ್ಲರೂ ಫೈರ್ ಪವರ್ ಬಂದಿದೆ, ವೈಲ್ಡ್ ಅಂದರೆ ವೈಲ್ಡ್ ಫೈರ್ ಪವರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫೈರ್ ಪವರ್ ಎಲ್ಲಿದೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಆ್ಯಸ್ ಅ ಪರ್ಸನ್ ಸುಮ್ಮನೆ ಹೋಗಿ ಫೈರ್ ಮಾಡೋನಲ್ಲ. ಬಟ್ ದೇರ್ ವಾಸ್ ಅನ್ ಅಪರ್ಚುನಿಟಿ. ಅವತ್ತು ದೇರ್ ವಾಸ್ ಅನ್ ಅಪರ್ಚುನಿಟಿ, ದೇರ್ ವಾಸ್ ಅ ಪ್ರಾಪರ್ ಕರೆಕ್ಟ್ ಏನಿದೆ ವೇದಿಕೆ. ಆ ಒಂದು ಆ್ಯಕ್ಚುಲ್ ಅಗ್ರೆಷನ್, ಅವಿನಾಶ್ ಹತ್ರ ಅಗ್ರೆಷನ್ ಅಂದರೆ ಏನು, ವಿತ್ ರೆಸ್ಪೆಕ್ಟ್ ಆಡ್ತಾ ನನ್ನ ರೆಸ್ಪೆಕ್ಟಿಗೆ ನೀವು ಬಂದುಬಿಟ್ಟು ನೀನು ಹೊಡಿಯೋಕ್ಕೆ ಟ್ರೈ ಮಾಡಿದ್ರೆ ನಾನು ಆ ರೆಸ್ಪೆಕ್ಟಿಗೆ ನಿಲ್ತೀನಿ. ಮತ್ತು ನಿಮ್ಮ ಪವರಲ್ಲಿ, ನಿಮ್ಮ ಮಾತಿನಲ್ಲಿ ಏನು ಪವರ್ ಇದೆ ಅದನ್ನ ನಾನು ಆ್ಯಕ್ಷನಲ್ಲಿ ತೋರಿಸ್ತೀನಿ. ಬರೀ ಮಾತಿನಲ್ಲಿ ಯಾರನ್ನ ನಿಲ್ಲಿಸಿ ಇನ್ಸಲ್ಟ್ ಮಾಡಿ, ಅಥವಾ ಮಾತಲ್ಲಿ ನಾನು ಜೋರಿದ್ದೀನಿ, ಕನ್ನಡ ಮಾತಾಡೋ ನಮ್ಮ ಶೈಲಿನೂ ಬೇರೆ ಇರುತ್ತೆ, ನಿಮ್ಮ ಮಂಗಳೂರು ಕಡೆ ಶೈಲಿನೂ ಬೇರೆ ಇರ್ತದೆ, ಫ್ಲೋನು ಸ್ವಲ್ಪ ಸ್ಲೋ ಆಗಿರ್ಬೋದು, ಸಾಫ್ಟ್ ಆಗಿರ್ಬೋದು. ಬಟ್ ಆ್ಯಕ್ಷನ್ ಅಂತ ಅಗ್ರೆಷನ್ ಅಂತ ಬಂದಾಗ ನೀವು ಕಣ್ಣಲ್ಲಿ ನೋಡ್ಬೋದು, ಅಥವಾ ನೀವು ನಿಮ್ಮ ಹಾವಭಾವದಲ್ಲಿ ನೀವು ತೋರಿಸ್ಕೋಬೋದು, ಇಲ್ಲ ನೀನು ಮಾಡೋಕ್ಕಾಗಲ್ಲ ಹಾಗೆ, ನೀವು ವಿಲನ್ ಆದರೆ ನಾನು ವಿಲನ್ನೇ, ಹಂಗೆ ಅನ್ಕೋಬೇಡ ಅಂತ ಹೇಳಿದ್ದೀನಿ ಕೂಡ, ಅದನ್ನು ಪಾಯಿಂಟ್ ಕೂಡ ಮಾಡಿದ್ದೀನಿ. ಸೊ ಅಲ್ಲಿಂದ ನಾನು ಅವ್ರಿಗೆ ಕೆಲವೊಂದು ಬ್ಯಾಕ್ಲಾಗ್ಸ್ ಕೂಡ ಇತ್ತು ನನಗೆ. ಅಂದರೆ ಐ ಥಿಂಕ್ ಕಪಲ್ ಆಫ್ ಟೈಮ್ಸ್ ಅವರ ಒಂದು ವಿನಯ್ ಅವರ ಪರ್ಟಿಕ್ಯುಲರ್ಗೆ ಹೇಳ್ತಾ ಇದ್ದೀನಿ, ವಿನಯ್ ಅವರ ಕೆಲವೊಂದು ಕ್ಯಾರೆಕ್ಟರ್ಸ್ ನನ್ನ ಜೊತೆ ಕೆಲವೊಂದು ಚೆನ್ನಾಗಿದ್ದರು. ಅದಕ್ಕೋಸ್ಕರ ಅವ್ರ ಹತ್ರ ಕೂತ್ಕೊಂಡು 10 ನಿಮಿಷ ಮಾತಾಡಿದ್ದೀನಿ ಕೆಲವೊಂದು ಸಲ. ನೋಡಿ ವಿನಯ್ ಅವರೇ, ಈ ಥರ ನನಗೆ ಇಷ್ಟ ಆಗ್ತಾಯಿಲ್ಲ, ನೀವು ನೋಡಿದಿರ ಗೊತ್ತೆ, ಈ ಥರ ಇಷ್ಟ ಆಗ್ತಾಯಿಲ್ಲ, ನಮಗೆ ಈ ಥರ ಮಾಡಿದ್ರೆ ನನಗೆ ಆ್ಯಸ್ ಅ ಪರ್ಸನ್ ಈ ಥರ ನನ್ನ ರೆಸ್ಪೆಕ್ಟ್ಗೆ ಪೆಟ್ಟಾಗ್ತಾ ಇದೆ. ಸೊ ನೀವು ಏನು ಯಾಕೆ ಹೀಗೆ ಮಾಡ್ತಾ ಇದ್ದೀರ ಅಂತ ನೀವೊಂದು ಇದು ಕೊಡಿ ಅಂತ. ಅದಕ್ಕೆ ಇಲ್ಲ, ನಾನು ಕುದುರೆ ಅಥವಾ ಏನು ಆ ಥರ ಒಂದು ನಿಂದನೆ ಮಾಡೋ ಥರ ಮಾತಾಡಲ್ಲ. ಫನ್ನಿಗೆ ಏನಿದ್ದ ಟಾಸ್ಕ್ ಇದೆ, ಫನ್ ಟಾಸ್ಕ್, ಓಕೆ, ಆ ಟಾಸ್ಕ್ ಅಂತ ರಾಕ್ಷಸ ಗಂಧರ್ವ ಅಂತ ಬಂತು, ಅದರಲ್ಲಿ ಮಾಡಿದ್ದೀನಿ. ಸೊ ಐ ಹ್ಯಾಡ್ ಟು ಡೂ ಇಟ್, ಅದು ಮಾಡಿದ್ದೀನಿ. ಬಟ್ ಅದನ್ನೇ ಹಿಡ್ಕೊಂಡು ನೀವು ನಾನು ವೀಕ್ ಪಾಯಿಂಟ್ ಅಥವಾ ಅಂತ ಅನ್ಕೋಬೇಡಿ ಅಂತ ಕ್ಲಿಯರಾಗಿ ಹೇಳಿದ್ದೆ. ಬಟ್ ಆದ್ರೂ ಅದು ಕಂಟಿನ್ಯೂ ಆಯಿತು, ಆ ನಂತರನೂ ಕಂಟಿನ್ಯೂ ಆಯಿತು. ಸೊ ಇದು ಟಾಸ್ಕ್ ಅಂತ ಬಂದಾಗ ನಾನು ಅದಕ್ಕೆ ಹೇಳಿದ್ದೀನಿ, ವಿಲನ್ ಅಂತ ಹೇಳಿದಾಗ ವಿಲನೇ ಆಗ್ತೀನಿ. ಇನ್ನೊಬ್ಬರು ಜಿಂಕೆ ಅಂತ, ನೀವು ಜಿಂಕೆ ಎಗರ್ತಿದೆ ಅದು ಇದು ಅಂತ ಹೇಳ್ತಾ ಇದ್ರು ಕಾರ್ತಿಕ್ ಅವರು. ಅವ್ರಿಗೆ ಹೇಳಿದೆ, ಜಿಂಕೆ ರೋಚಿಗೆದ್ರೆ ಸಿಂಹನೇ ಆಗೋದು. ಯಾಕಂದರೆ ಎಂಡ್ ಆಫ್ ದ ಡೇ ನಾನು ಒಂದು ವೈಲ್ಡ್ ಕಾರ್ಡ್ ಆಗಿ ಬಂದವನು, ಸ್ಟ್ರಾಂಗ್ ಕಂಟೆಸ್ಟೆಂಟೇ. ನಿಮಗೆ ಇದನ್ನ ನಾನು ಫಸ್ಟೇ ಮಾತಿನಿಂದ ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಆ್ಯಕ್ಷನಲ್ಲಿ ಹೇಳಿದ್ರೆ ಮಾತ್ರ ಅದಕ್ಕೊಂದು ಇವಾಗ ಎಲ್ಲರೂ ನೋಡ್ತಾರೆ, ವಿತ್ ಆ್ಯಕ್ಷನ್ ಅವನು ಮಾಡಿಸಿ ತೋರಿಸಿದಾನಂತ. ಸೊ ಅಲ್ಲಿ ನನಗೆ ಅದು ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟಾಸ್ಕ್ ಕೂಡ, ನನಗೆ ತುಂಬ ಖುಷಿಯಾದಂಥ ಟಾಸ್ಕ್. ಯಾಕಂದರೆ ನನ್ನನ್ನು ನಾನು ಪ್ರೊಜೆಕ್ಟ್ ಮಾಡಿದಂಥ ಟಾಸ್ಕ್, ನಾನು ಅವಿನಾಶ್ ಶೆಟ್ಟಿ ಆ್ಯಸ್ ಅ ಫೈರ್ ಪವರ್ ಏನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಟಾಸ್ಕ್, ಅಪ್ರಿಸಿಯೇಷನ್ ಕೂಡ ಬಂತು. ಬಟ್ ನೀವು ಕೇಳ್ದಂಗೆ
ಸಂಗೀತ್ ಅವರು ಪಾಯಿಂಟ್ಸ್ ಕೊಡೋ ಹೊತ್ತಿಗೆ ನನಗೆ 100 ಪಾಯಿಂಟ್ಸ್ ಕೊಡ್ತಾರೆ ಓವರ್ ಆಲ್. ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ. ಇನ್ನೊಂದು ಕಡೆಯಲ್ಲಿ ಸಂಗೀತ್ ಅವರು ನನಗೆ ಕಳಪೆ ಕೊಡ್ತಾರೆ. ಲೈಕ್ ಯಾರು ಕಳಪೆ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದಾಗ ನನಗೆ ಕಳಪೆ ಕೊಟ್ಟು ಶಾಕ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇಮ್ಮಿಡಿಯೇಟಾಗಿ ಸ್ಟ್ಯಾಂಡ್ ಅಪ್ ಮಾಡಿ ಹೇಳ್ತೀನಿ, ವಿನಯ್ ಮತ್ತು ಕಾರ್ತಿಕ್ ಅವ್ರನ್ನ ಯಾರು ನಿಂತೇ ಇಲ್ಲ. ಆ್ಯಕ್ಚುಲಿ ಇಬ್ಬರು ಒಂದೇ ಟೀಮಲ್ಲಿ ಬರೋದೇ ಭಾರಿ ಅಪರೂಪ. ಯಾಕಂದರೆ ಅವ್ರು ಎಗೇನ್ಸ್ಟ್ ಆಡ್ತಾ ಇರೋದು. ಇಬ್ಬರು ಒಂದೇ ಟೀಮಲ್ಲಿ ನಿಂತು ಒಬ್ಬರನ್ನ ಡಿಫೆಂಡ್ ಮಾಡೋದು ಅಷ್ಟು ಈಸಿಯಲ್ಲಿ ನೀವು ಹೆಂಗೆ ಕಳಪೆ ಕೊಟ್ಟರು ಅಂತ ಅದನ್ನ ಕೇಳ್ತೀನಿ ಕೂಡ. ಅದಕ್ಕೆ ತುಕಾಲಿ ಆ ಕಡೆಯಿಂದ ಒಂದು ತುಂಬಾ ಒಂದು ಫೈರ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು ವಿನಯ್ ಹೌದು, ಇವತ್ತು ಅವಿನಾಶ್ ಇಲ್ಲ ಅಂದರೆ ಇವತ್ತು ನಾವು ಹಿಂಗೆ ಅದನ್ನು ನಾವು ಇದು ಮಾಡ್ತಿದ್ದೀವಿ. ವಾಲ್ ಥರ ನಿಂತಿದ್ದವನು, ಅದಕ್ಕೋಸ್ಕರ ನನ್ನ ಗೇಮ್ ಸೋತಿದ್ದೀವಿ, ಇಲ್ಲಾಂದ್ರೆ ಒಂದು ಚಾನ್ಸೇ ಇಲ್ಲ ಅಂತ ವಿನಯ್ ಎದ್ಬಿಟ್ಟು ಓಕೆ ಅಲ್ಲಿ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ, ಇಲ್ಲಾಂದರೆ ನಾವು ಈಸಿಯಾಗಿ ಗೆಲ್ತಿದ್ವಿ ಅಂತ. ಸೊ ಆ ವಿಚಾರದಲ್ಲಿ ಸಂಗೀತ ಅವರು ತಗೊಂಡಂಥ ಕಳಪೆ ಓಕೆ, ಅವರಿಗೆ ಏನೋ ಎಲ್ಲರೂ ಇದ್ರು. ಆದ್ರೂ ಪ್ರತಾಪನ್ನು ಕಂಪೇರ್ ಮಾಡಿದರೆ ಆ ಪಾಯಿಂಟಲ್ಲಿ ಡೆಫಿನೆಟಾಗಿ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಬೇಜಾರಾಯಿತು ಆಬ್ವಿಯಸ್ಲಿ. ನಮಗೀಗ ಯಾರು ಫೇವರಾಗಿ ಹೋಗೋಣ, ಇವನ್ ನಾವು ಜನ ವೀಕ್ಷಕರಾಗಿ ದಿನ ನೋಡ್ತೀವಿ. ಸೊ ನಮಗೆ ಯಾರನ್ನ ನಾವು ಇಲ್ಲಿ ಒಪ್ಕೊಳ್ಳೋಣ, ನಿಜಕ್ಕೂ ಇಲ್ಲಿ ಯಾರು ಒಳ್ಳೆ ವ್ಯಕ್ತಿತ್ವ, ಯಾವಾಗ ಹೆಂಗೆ ಚೇಂಜ್ ಆಗ್ತಿರೋ ಗೊತ್ತಿಲ್ಲ. ಸಂಗೀತ ಮೇಲೆ ಒಂದಷ್ಟು ದಿನಗಳ ಕಾಲ ಪ್ರೀತಿ ಎಲ್ಲ, ಇವನ್ ಎಲ್ರದ್ದು ಅದೇ ಈಗ ಮೈಂಡ್ ಸೆಟ್ ಇರೋದು. ಸಂಗೀತ ಒಳ್ಳೆಯವರು ಅಂತ ಅನ್ಸ್ಕೊಳ್ಳುವಾಗ ಇನ್ನೊಂದೇನೋ ಒಂದು ಎಡ್ವರ್ಟ್ ಮಾಡಿರ್ತಾರೆ. ಅಥವಾ ವಿನಯ್ ಇಲ್ಲ, ವಿನಯ್ಗೆ ಇಷ್ಟು ದಿನಗಳ ಕಾಲ ವಿನಯ್ನ ಎಲ್ಲರೂ ವಿಲ್ಲನ್ ಅಂತ ಅನ್ಕೊಬಂದ್ರು. ಬಟ್ ಈಗ ಸ್ವಲ್ಪ ಚೇಂಜ್ ಆಗ್ತಿದೆ, ಇಲ್ಲ ವಿನಯೇ ಕರೆಕ್ಟ್ ಅನ್ನೋ ಥರನೂ ಆಗ್ತಾ ಇದೆ ಒಂದಷ್ಟು ಜನಕ್ಕೆ. ಅದು ಯಾರು ಹೆಂಗೆ ಅಂತ ಡಿಸೈಡ್ ಮಾಡೋಕ್ಕೆ ಆಗ್ತಿಲ್ಲ. ನೀವು ಅಲ್ಲಿ ನೋಡಿದ್ದೀರಾ 24/7 ಅವರು ಹೇಗಿರ್ತಾರೆ ಅಂತ. ನಿಜಕ್ಕೂ ಸಂಗೀತ ಅವರು ಸ್ವಾರ್ಥಿ ಅನ್ನೋ ಥರ ಇದೆ, ವಿನಯ್ ಅವರು ವಿಲನ್ ಅನ್ನೋ ಥರ ಇದೆ. ನೀವು ಕಂಡಂತೆ ಅವರಿಬ್ಬರ ಬಗ್ಗೆ ಹೇಳೋದಾದ್ರೆ ಅಗೇನ್ ಪರ್ಸ್ಪೆಕ್ಟಿವ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಕ್ವಶನ್ಗೆ ನಾನು ನನ್ನನ್ನು ರಿಲೇಟ್ ಮಾಡಿ ಕೂಡ ಹೇಳ್ತೀನಿ. ಈಗ ನಾನು ಒಳಗಡೆ ಹೋದಾಗ ವೈಲ್ಡಾಗಿ ಆಡಬೇಕು ಅಂತ ತುಂಬ ಜನ ನನ್ನ ನಾಮಿನೇಷನಲ್ಲೂ ಅದನ್ನ ಆ ವರ್ಡನ್ನು ಯೂಸ್ ಮಾಡಿದ್ರು. ವೈಲ್ಡಾಗಿ ಆಡಿಲ್ಲ ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ, ಅದಕ್ಕೊಂದು ರೀಸನ್ ಹೇಳ್ತಾಯಿದ್ರು. ಸೊ ನಾನು ಒಬ್ರೊಬ್ರನ್ನ ಮಾತಾಡಿದಾಗ ಫಾರ್ ದ್ಯಾಟ್ ಮ್ಯಾಟರ್ ವಿನಯ್ ಕೂಡ, ಈಗ ವಿನಯ್ ಗ್ಯಾಂಗ್ ಅಥವಾ ಫ್ರೆಂಡ್ಶಿಪ್ ಟೀಮ್ ಏನಿದೆ, ಅವರು ಫ್ರೆಂಡ್ಶಿಪ್ ಟೀಮ್ ಅಂತ ಹೇಳ್ತಾರೆ, ಹೊರಗಡೆಯಿಂದ ಗ್ಯಾಂಗ್ ಹೇಳ್ತಾರೆ, ವಿನಯ್ ಗ್ಯಾಂಗ್ ಅಂತ. ಆ್ಯಕ್ಚುಲಿ ನಾನು ಆ್ಯಸ್ ಅ ಪರ್ಸನ್, ನಾನು ನನ್ನ ಏನು ಡೈಲಿ ರೂಟೀನ್ ಅಥವಾ ಲೈಫ್ ಸ್ಟೈಲ್ ನೋಡಿದಾಗ ಅಲ್ಲಿ ಮ್ಯಾಚ್ ಆಗ್ತೀನಿ. ಆ್ಯಕ್ಚುಲಿ ವಿನಯ್ ಅವರಾಗಲಿ, ಸ್ನೇಹಿತ್ ಅವರಾಗಲಿ, ಮೈಕಲ್ ಆಗಲಿ. ಯಾಕಂದರೆ ಸ್ಪೋರ್ಟ್ಸ್ ಇದಿದೆ ನಮಗಿಬ್ಬರು, ಮೈಕಲ್ ಆಗಲಿ ವಿನಯ್ ಅವರಾಗಲಿ, ಸ್ಪೋರ್ಟ್ಸ್ ಅನ್ನೋ ಒಂದು ಸಿಮಿಲ್ಯಾರಿಟಿ ಇದೆ. ನಮ್ಮ ಲೈಫ್ ಸ್ಟೈಲಲ್ಲಿ ಫ್ಯಾಷನ್ ಆಗಲಿ ಅದು ಅಲ್ಲಿ ಸಿಮಿಲ್ಯಾರಿಟಿ ಇದೆ. ಆಮೇಲೆ ನಾವು ಮಾಡೋಂಥ ಹೊರಗಡೆ ನಮ್ಮದು ಹವ್ಯಾಸ ಅಂದರೆ ಹಾಬೀಸ್ ಅಥವಾ ನಮ್ಮ ಫನ್ ಟೈಮ್ ಏನು ಮಾಡ್ತೀವಿ, ಲೈಕ್ ಟ್ರೆಕ್ಕಿಂಗ್, ಬೈಕ್ ರೈಡಿಂಗ್, ಅದು ಅಲ್ಲೂ ನಾವು ಮ್ಯಾಚ್ ಆಗ್ತೀವಿ. ಅಥವಾ ಮಾತಾಡೋ ಕೆಲವೊಂದು ನಾವು ಇಂಡಸ್ಟ್ರಿಯಲ್ಲಿ ಇದ್ದಂಥ ಒಂದು ಕೆಲವೊಂದು ಸೀರಿಯಲ್ಸ್, ಫಿಲ್ಮ್ ಅಲ್ಲೂ ಮ್ಯಾಚ್ ಆಗ್ತೀವಿ ಮಾತಾಡಿ. ಹಾಗಿದ್ರೆ ನನಗೆ ಅಲ್ಲೇ ಹೋಗ್ಬಿಟ್ಟು ಆರಾಮ್ಸೆ ಒಂದಷ್ಟು ದಿನ ಸುಮ್ಮನೆ ಆರಾಮ್ಸೆ ಇರ್ಬೋದಾಗಿತ್ತು. ಎಲ್ಲೋ ಆ ಕಡೆಯಿಂದ ನಿಂದನೆ ತೊಗೊಂಡು ಈ ಕಡೆಯಿಂದ ಫೈಟ್ ಮಾಡ್ಕೊಂಡು ಅಥವಾ ಇರಬೇಕಂತ ಇರಲಿಲ್ಲ. ಬಟ್ ನಾನು ಹೋದಾಗ ವಿನಯ್ ಅವ್ರನ್ನೂ ತುಂಬ ಚೆನ್ನಾಗೇ ರಿಸೀವ್ ಮಾಡಿದ್ದಾರೆ ನಾನು ಅದೇನೇ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಲೈಕ್ ಈ ಥರ. ನಾನು ಜಡ್ಜ್ಮೆಂಟಲ್ಲ, ಆ್ಯಸ್ ಅ ಮನುಷ್ಯ ನಾನು ಜಡ್ಜ್ಮೆಂಟಲ್ಲ. ಬಟ್ ನಾನು ತುಂಬಾ ಸ್ವಲ್ಪ ಇದು ನೋಡ್ತೀನಿ, ಅವರ ಕ್ಯಾರೆಕ್ಟರ್ಸಲ್ಲಿ ಯಾವ ಥರ ಏರುಪೇರು ಇರುತ್ತೆ. ಇನ್ನೊಂದು ಒಂದೇ ವಿಚಾರವನ್ನು ಎಷ್ಟು ಸಲ ಅವರು ತಿರ್ಗಾ ಒಬ್ಬ ಆಡ್ತಾ ಇದ್ದಾನೆ ಅವನ ಕುಗ್ಸೋಕ್ಕೆ ಎಷ್ಟು ಸಲ ಟ್ರೈ ಮಾಡ್ತಾರೆ ಅಂತ ಕರೆಕ್ಟಾಗಿ ನಾನು ಜಡ್ಜ್ ಮಾಡ್ತೀನಿ. ಆ ವಿಷಯದಲ್ಲಿ ನಂಗೆ ಜಡ್ಜ್ಮೆಂಟ್ ಇದೆ, ಬಟ್ ಜಡ್ಜ್ಮೆಂಟಲ್ಲ. ಸೊ ಈ ವಿಚಾರನ ನಾನು ವಿನಯ್ ಅವ್ರನ್ನ ಸ್ವಲ್ಪ ಟೈಮ್ ನೋಡ್ತಾ ಇದ್ದೆ. ಅದಕ್ಕೆ ಬೇಸರ ಆಯಿತು. ಅದೇ ಟಾಸ್ಕಲ್ಲಿ ಅದು ಬಂದುಬಿಡ್ತು. ಲೈಕ್ ವಿಲನ್ ಅಂತ ನೀವು ಏನು ಮಾತ್ರ ರೆಸ್ಪೆಕ್ಟ್ ಅಂತ ಬಂದಾಗ ನೀವು ಯಾವ ಥರ ಎಗರಾಡ್ತೀರಾ ಅದನ್ನ ನಾನು ಆ್ಯಕ್ಷನಲ್ಲಿ ನಾನು ನಿಮಗೆ ಹೇಳ್ತೀನಿ. ಇವಾಗಲೂ ನಿಮಗೆ ಬಹುವಚನದಲ್ಲೇ ಮಾತಾಡ್ತಿದ್ದೀನಿ, ಏಕವಚನದಲ್ಲಿ ಮಾತಾಡ್ತಾ ಇಲ್ಲ. ಫೈಟ್ ಮಾಡಬೇಕಾದ್ರೂ ನೀವು ವಿಲನ್ ಆದರೆ ಇಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಅವನು ಏನೋ ನೀನು ಏನು ಮಾಡ್ತೀಯ ಅಂತ ಬಾರೋ ಅಂತೆಲ್ಲ ಹೇಳ್ತಾಯಿದ್ರು ಅಗ್ರೆಸಿವ್ ಆಗಿ. ಸೊ ಈ ಥರ ಇರಬೇಕಾದ್ರೆ ನೀವು ಕೇಳಿದಂಥ ಪ್ರಶ್ನೆ ಅದೇ, ಯಾರನ್ನ ನಾವು ಇವಾಗ ಸರಿ ಅಂತ ಒಪ್ಕೋಬೋದು ಅಥವಾ ಯಾರು ಒಳ್ಳೆಯವರು ಅಂತ. ಸೊ ಎಲ್ಲರೂ ಒಳ್ಳೆಯವರೇ, ಯಾರೂ ಕೆಟ್ಟವರಲ್ಲ, ಟು ಬಿ ವೆರಿ ಹಾನೆಸ್ಟ್. ಬಟ್ ಗೇಮ್ ಅಂತ ಬಂದಾಗ ಐ ಥಿಂಕ್
ವಿನಯ್ ಅವರು ಕೆಲವೊಂದು ವಿಚಾರದಲ್ಲಿ ನನಗೆ ಅನಿಸಿದ್ದು ಏನಂದರೆ ಅವರು ತುಂಬಾ ರೂಡಾಗಿ ಹೋಗ್ಬಿಡ್ತಾರೆ. ಎದುರು ಯಾರು ಇರ್ತಾರೆ ಅವರು ಎದುರಾಳಿ ಏನು ಟೀಮ್ ಬಂದಾಗ ಅಥವಾ ಗೇಮ್ ಬಂದಾಗ ತುಂಬಾ ರೂಡಾಗಿ ಹೋಗ್ಬಿಡ್ತಾರೆ. ಅಂದರೆ ಯು ಕ್ಯಾನ್ ಬಿ ಅಗ್ರೆಸಿವ್, ಯು ಹ್ಯಾವ್ ಟು ಬಿ ಅಗ್ರೆಸಿವ್. ಗೇಮ್ ಆಡಬೇಕಾದ್ರೆ ನಾನು ಆ ಪ್ಯಾಟರ್ನಲ್ಲೇ ಹೋಗಬೇಕು ಅಂತಲೇ ಇದ್ದಿದ್ದು. ಬಟ್ ನನ್ನ ಒಂದು ಮನುಷ್ಯತ್ವ, ಹ್ಯುಮ್ಯಾನಿಟಿ ಪ್ಲಸ್ ಎದುರು ನಿಂತವರಿಗೆ ಆ ಗೇಮ್ ಸ್ಪಿರಿಟ್ ಮತ್ತು ರೆಸ್ಪೆಕ್ಟ್ ಕೊಡೋದನ್ನು ನಾನು ಎಂದೂ ಬಿಟ್ಕೊಟ್ಟಿಲ್ಲ. ಸೊ ಅದನ್ನ ಮಾಡಿಕೊಂಡೇ ಬಂದು ಒಂದು 2-3 ವಾರ ಬಂದಿದ್ದು. ಬಟ್ ವಿನಯ್ ಅವ್ರನ್ನ ಅದನ್ನು ಮರ್ತು ಬಿಡ್ತಾರೆ. ಗೇಮ್ ಸ್ಪಿರಿಟ್ ಅಂತ ಬಂದಾಗ ಎದುರಾಳಿ ಅವನಿಗೂ ವಿನ್ ಆಗಬೇಕು, ಅವನು ಇದು ಮಾಡಬೇಕು ಅಂತ. ಸೊ ಈ ಪಾಯಿಂಟಲ್ಲಿ ಅವರು ಎಲ್ಲೋ ಸೋತಿದ್ದಾರೆ. ಅದರ್ವೈಸ್ ಆ್ಯಸ್ ಅ ಪರ್ಸನ್ ಅವರು ಚೆನ್ನಾಗೇ ಇದ್ದಾರೆ. ಅವ್ರು ಮಾತಾಡೋ ಕೆಲವೊಂದು ಸಲ ಹೆಲ್ಪ್ಫುಲ್ ಆಗಿದ್ದರು ನನಗೆ. ಕೆಲವೊಂದು ನಾವು ತುಂಬಾ ನಾವು ಡ್ರೆಸ್ ಕೂಡ ಶೇರ್ ಮಾಡಿದ್ದೀವಿ, ಟ್ರಿಮ್ ಕೂಡ ಮಾಡಿದ್ದಾರೆ ನನಗೆ ಕೆಲವೊಂದು ಸಲ. ಹಿಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಬಟ್ ಏನು ಒಂದು ಪಾಯಿಂಟಲ್ಲಿ ಅವರು ಎಲ್ಲ ಮರ್ತು ಬಿಡ್ತಾರೆ. ಲೈಕ್ ಓಕೆ, ದಿಸ್ ಪರ್ಸನ್ ಆಲ್ಸೋ ಅಷ್ಟೇ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಆ ರೆಸ್ಪೆಕ್ಟ್ ಅಂತ ಬಂದಾಗ ಅವರು ಅದನ್ನು ಇಟ್ಕೊಳ್ಳಲ್ಲ. ಸೊ ದ್ಯಾಟ್ಸ್ ವೇರ್ ಅವರಿಗೆ ಒಂದು ಅದು ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಹೊರಗಡೆಯಿಂದ ಇಮೇಜು, ಅದು ಒಳಗಡೆಯಿಂದ ಇರುವಂಥ ಜನರು. ಅದು ಸಂಗೀತ ಅವ್ರದ್ದು ಆ್ಯಕ್ಚುಲಿ ನಾನು ಎಲ್ಲೂ ಹೇಳ್ಕೊಂಡು ಬಂದೆ. ಸಂಗೀತ ಟು ಬಿ ಹಾನೆಸ್ಟ್ ನನಗೆ ಸಂಗೀತ ಮತ್ತು ನಂದು ಬಾಂಡಿಂಗ್ ಆ್ಯಕ್ಚುಲಿ ಅದು ಬೆಳೀತಾ ಇತ್ತು. ಇನ್ನೂ ಒಂದು ವಾರ ಅಥವಾ ಮೇ ಬಿ ನಾನು ಸಂಗೀತ ಇನ್ನೂ ಜಾಸ್ತಿ ಮಾತಾಡ್ತಿದ್ರೆ ನಾವು ಒಂದು ಒಳ್ಳೆ ಬಾಂಡಾಗಿ ಬೆಳೀತಾ ಇದ್ವಿ. ಎಲ್ಲೋ ಸಂಗೀತ ಜೊತೆ ಕೂಡೋದಂತಲ್ಲ, ಬಟ್ ವೇವ್ ಲೆಂತ್ ಮ್ಯಾಚ್ ಆಗ್ತಾಯಿತ್ತು ಕೆಲವೊಂದು ವಿಚಾರದಲ್ಲಿ. ನಾನು ಸಂಗೀತ ಹತ್ರ ಮಾತಾಡಬೇಕಾದ್ರೆ ಅವರ ಫೈಟಿಂಗ್ ಸ್ಪಿರಿಟ್ ಏನಿದೆ, ಆ ಟಾಸ್ಕ್ ನೀರೆರ್ಚೋ ಟಾಸ್ಕಲ್ಲಿ ಅವ್ರಿಗೆ ಆದಂಥ ಏಟು, ಆಮೇಲೆ ಅವರು ಬಂದಂಥ ರೀತಿ, ಆಲ್ವೇಸ್ ಅಪ್ರಿಷಿಯೇಟ್ ಇದೆ ಅವ್ರ ಫೈಟಿಂಗ್ ಸ್ಪಿರಿಟ್. ನಾನು ಖುದ್ದು ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳಿದ್ದೀನಿ, ಹಿಂದೆ ಬಂದಾಗಲೂ ಅವ್ರು ನಿಂತ್ಕೊಂಡು ಹೇಳಿದ್ದೀನಿ, ನಿಮ್ಮ ಫೈಟಿಂಗ್ ಸ್ಪಿರಿಟ್ ನನಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಇದೆ. ನಾವು ವಿನ್ ಆಗಬೇಕಂತ ಆಡೋದು, ಸೋತ್ರೆ ಆ್ಯಕ್ಸೆಪ್ಟ್ ಮಾಡೋದು ಒಂದು. ನಾನು ವಿನ್ ಆಗಲೇಬೇಕು, ನಾನು ಸೋತ್ರೆ ಮುಂದೆ ಯಾರಿದ್ದಾರೆ ಅವ್ರನ್ನ ನಾನು ಬಿಡಲ್ಲ, ನನ್ನ ಜೊತೆ ಇದ್ದವ್ರನ್ನೂ ಬಿಡಲ್ಲ. ಸೊ ಈ ಆ್ಯಟಿಟ್ಯೂಡಿಂದ ಅವ್ರಿಗೆ ಎಫೆಕ್ಟ್ ಆಗ್ತದೆ. ನನ್ನ ಜೊತೆ ಇದ್ದವರು, ಲೈಕ್ ನನ್ನ ಟೀಮಲ್ಲಿ 4 ಜನ ಇದ್ದಾರೆ, ಅವರು ಏನೋ ಚಿಕ್ಕ ಮಿಸ್ಟೇಕ್ ಮಾಡಿರ್ತಾರೆ, ಅವರು ಪಾಪ ಆಟ ಆಡ್ತಾ ಇರ್ತಾರೆ. ಸೊ ಸಂಗೀತ ಅವರು ಆ ವಿಷಯನ ಬಿಡಲ್ಲ. ಆ 4 ಜನರಿಗೂ ಇದು ಮಾಡಿಬಿಡ್ತಾರೆ. ಲೈಕ್ ನೀವು ರಾಂಗ್ ಮಾಡಿದ್ದೀರಿ, ಇದಕ್ಕೆ ಸೋತಾ ಇದ್ದೀವಿ, ನಿಮ್ಮ ಒಂದು ಆ್ಯಕ್ಷನ್ಸ್ ತುಂಬ ತಪ್ಪು ಅಂತ ತುಂಬ ಹಾರ್ಡಾಗಿ ಹೇಳ್ಬಿಡ್ತಾರೆ. ಅವ್ರಿಗೆ ಒಂದು ಪಾಯಿಂಟು ಇದು ಕೊಡಲ್ಲ. ಮುಂದೆ ಇದ್ದವ್ರಿಗೆ ಅವರ ಆ್ಯಕ್ಷನ್ಸು ರಾಂಗ್ ಅಂತ ಹೇಳ್ತಾರೆ. ಎಲ್ಲೋ ಅದು ರಾಂಗ್ ಇರ್ಬೋದು, 100ಅಲ್ಲಿ ಮೇ ಬಿ ಒಂದು 60-70 ರಾಂಗ್ ಇರ್ಬೋದು, 100 to 100 ಹೇಳ್ತಾರೆ. ಸೊ ಆ 30% ಯೋಚನೆ ಮಾಡಲ್ಲ. ಸೊ ಈ ಪಾಯಿಂಟಲ್ಲಿ ಸಂಗೀತ ಅವರು ರಾಂಗ್ ಆಗಿ ಕಾಣಿಸ್ತಾರೆ. ಸೊ ನೀವು ಹೇಳ್ದಂಗೆ ಹಿಂಗೆ ಒಬ್ಬರೊಬ್ಬರ ಪರ್ಸ್ಪೆಕ್ಟಿವ್, ಅವರವರ ಒಂದು ಗೇಮ್ ಪ್ಲ್ಯಾನಲ್ಲಿ ಹೆಂಗಿರುತ್ತೆ ಅದು ರಾಂಗ್ ರೈಟ್ ಕಾಣಿಸ್ತಾ ಹೋಗುತ್ತೆ. ಸೊ ಅಷ್ಟೇ. ಈಗ ಮೈಕಲ್ ವಿಚಾರಕ್ಕೆ ಬಂತು ಅಂದಾಗ ತುಂಬ ಸತಿ ಹೇಳ್ತಾರೆ ಅವರು, ನಾನು ಮೈಕಲ್ಗೇನು ಮಾಡಿಲ್ಲ, ಆದರೂ ಮೈಕಲ್ ನನ್ನನ್ನು ಹೇಟ್ ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಈ ಮನೆಯವ್ರ ಬಗ್ಗೆ ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ಆದರೂ ನನ್ನನ್ನು ಎಲ್ಲರೂ ಹೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಜಕ್ಕೂ ಮೈಕಲ್ಗೆ ಯಾಕೆ ಸಂಗೀತ ಅಂದರೆ ಸ್ವಲ್ಪ ಸಿಟ್ಟು? ಅಂದರೆ ಈಗ ಮೊನ್ನೆಯಿಂದ ಅವ್ರಿಗೆ ಸ್ವಲ್ಪ ಚೇಂಜ್ ಆಗಿದೆ. ಯಾವಾಗ ಎಲಿಮಿನೇಷನ್ ಆಗಿ ಹೊರಗೆ ಹೋಗಿ ಬಂದರೂ ನಾನು ಇನ್ನು ಹಂಗಿರಬಾರ್ದು ಅಂತ ಕಣ್ಣೀರೆಲ್ಲ ಹಾಕ್ಬಿಟ್ಟು ಈಗ ಬೇರೆಯದೇ ರೀತಿಯಲ್ಲಿ ಇದ್ದಾರೆ. ಅವರ ತಾಯಿ ಕೂಡ ಬಂದು ಮಾತಾಡಿಸಿ ಅವ್ರು ನೀವು ಹಿಂಗಿರಬಾರ್ದು ಅಂತ ಹೇಳಿ. ನಿಜಕ್ಕೂ ಯಾಕೆ ಮೈಕಲ್ ಸಂಗೀತ ಅಂದರೆ ಹೇಟ್ ಮಾಡ್ತಾರೆ ಅಂತ ಹೇಳಿ? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಮ್ಯಾಮ್. ಆ್ಯಕ್ಚುಲಿ ಈ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಕೂಡ ಕೊಡಬೇಕಾಗಿತ್ತು. ಯಾವುದೋ ಒಂದು ವಾಹಿನಿಯಲ್ಲಿ ನಾನು ಮಾತಾಡಿದ್ದು ಬೇರೆ ಥರನೇ ಅದು ಪೋರ್ಟ್ರೇ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದನ್ನೇ ನಾನು ಎಲ್ಲೂ ಆ್ಯಸ್ ಅ ಪರ್ಸನ್ ನಾನು ಎಲ್ಲೂ ಒಂದು ಮಾತಾಡಿದ್ದನ್ನು ಇಲ್ಲ ಅಂತ ಹೇಳಿದವನಲ್ಲ, ಹೌದು ಅಂತ ಹೇಳಿದವನಲ್ಲ, ಕರೆಕ್ಟ್ ಏನಿದೆ ಅದನ್ನೇ ಮಾತಾಡಿದವ. ಸೊ ಅದು ನಾನು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ. ಮೈಕಲ್ ಅವರಿಗೆ ಆ್ಯಕ್ಚುಲಿ ಸಂಗೀತ ಅವರು ಮೈಕಲನ್ನು ರೀಚ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು. ರೀಸೆಂಟ್ ನಾನು ಇದ್ದಾಗ ಕ್ವಶನ್ ಕೂಡ ಕೇಳ್ತಾಯಿದ್ರು, ಮೈಕಲ್ ನಾನು ನಿನ್ಗೇನು ಮಾಡಿದ್ದೀನಿ, ನೀನು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ನೆಗೆಟಿವ್ ಯಾಕೆ ಅಂತ. ಮೈಕಲ್ ಅವರಿಗೆ ಸಂಗೀತ ಅವರ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಆಟದಲ್ಲಿ ಯಾರನ್ನು ಒಂದು ಗೇಮಲ್ಲಿ ಸೋತ್ರೆ ಎಲ್ಲರೂ ಅವರ ಟೀಮ್ ಅವ್ರನ್ನೂ ತುಂಬ ಹಾರ್ಡಾಗಿ ಮಾತಾಡೋದು. ಯಾಕಂದರೆ ಅವರಿಗೆ ವಿನ್ ಆಗಲೇಬೇಕು, ತೊಳಕ್ಕಾಗಲ್ಲ. ಮುಂದೆ ಅವರು ಈ ಒಂದು ವಿಷಯ ಅವರಿಗೆ ಮೈಕಲ್ ಅವರಿಗೆ ತುಂಬ ಇಷ್ಟ ಆಗಲ್ಲ. ಈ ಬಗ್ಗೆ ಒಂದು ತುಂಬಾ ಅಂದರೆ ಅವರು ಒಂದು ಸ್ಪೋರ್ಟ್ಸ್ಮ್ಯಾನ್ ಆಗಿ ಈ ಥರ ಮಾಡೋದು ತಪ್ಪು ಅಂತ. ಬಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ, ಅದೇ ನಾನು ಹೇಳಿದ್ದು ಸ್ವಲ್ಪ ರಾಂಗಾಗಿ ಹೋಗಿದ್ದೆ, ಅದು ನಾನು ಕ್ಲಿಯರ್ ಮಾಡಲೇಬೇಕು. ನೀವು ಕೇಳಿದ್ದೀರಿ ಈಗ. ಸೊ ಮೈಕಲ್ ಅವರಿಗೆ ಸಂಗೀತ ಅವ್ರ ಬಗ್ಗೆ ಒಂದು 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 ಥಾಟ್ ಇದೆ, ಒಂದು ಪರ್ಸೆಪ್ಷನ್ ಇದೆ. ಒಂದು ಆಟದಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಅವರು ಒಂದು ಆಟದಲ್ಲಿ ಆಟಕ್ಕಿಂತ ಮುಂಚೆ ಜಗಳ ಆಡಿರ್ತಾರೆ. ಸೊ ಸಂಗೀತ ಅವ್ರಿಗೆ ತುಂಬ ಕೋಪ ಇರುತ್ತೆ ಕಾರ್ತಿಕ್ ಅವ್ರ ಬಗ್ಗೆ. ಸೊ ಆಟದಲ್ಲಿ ಅವರು
ಆಟದ ಬಗ್ಗೆ ಏನೋ ಹೇಳಿರ್ತಾರೆ ಕಾರ್ತಿಕ್ ಅವರಿಗೆ ಆಟದ ಬಗ್ಗೆ. ಸೊ ಇದು ಮೈಕಲ್ ಅವರಿಗೆ ಅದು ಅವರು ಅಲ್ಲಿ ಕಾರ್ತಿಕ್ ಅವರು ಅದನ್ನ ಆವಾಗ ಕೋಪ ಬಂದಿರುತ್ತೆ ಮತ್ತು ಅವ್ರಿಗೆ ಆಟ ಅಂತ ಬಂದಾಗ ಕ್ಲಿಯರ್ ಮಾಡಿರ್ತಾರೆ ಯಾರು ಸಂಗೀತ ಮತ್ತು ಮತ್ತು ಕಾರ್ತಿಕ್ ಅವರು, ಅದು ಕ್ಲಿಯರ್ ಆಗಿರುತ್ತೆ. ಬಟ್ ಮೈಕಲ್ ಅವ್ರಿಗೆ ಈ ಪರ್ಸೆಪ್ಷನಲ್ಲಿ ಅದು ತಲೆಯಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಆಟದಲ್ಲಿ. ಓ ಇವರು ಕಾರ್ತಿಕ್ ಬಗ್ಗೆ ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ಒಟ್ಟಿಗಿದ್ದವನು ಫ್ರೆಂಡಿಗೆ ಇಷ್ಟು ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ, ಲೈಫ್ ಡ್ಯಾಮೇಜಿಂಗ್ ಕಮೆಂಟು ಅಂತಲೇ ಹೇಳ್ತಾರೆ ಅವರು ಯಾರು ಮೈಕಲ್. ಇದು ಲೈಫ್ ಡ್ಯಾಮೇಜಿಂಗ್ ಕಮೆಂಟ್ ಆಗ್ಬೋದು. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಮೈಕಲ್ ಅವರಿಗೆ ಈ ಥಾಟ್ ಲೈಕ್ ಓ ಇವರು ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರೆ ಫ್ರೆಂಡಿಗೆ ಮಾಡಿದ್ರೆ ಯಾರಿಗೂ ಮಾಡ್ಬೋದು ಅಂತ ಒಂದು ಥಾಟ್ ಇರುತ್ತೆ. ಬಟ್ ಇದು ನಾನು ಹೋಗೋ ಮುಂಚೆ, ಬಟ್ ನಾನು ಹೋದಾಗ ಕೇಳಿದಾಗಲೂ ಮೈಕಲ್ ಹೇಳ್ತಾ ಇದ್ದ ಲೈಕ್ ಅವರು ಈ ಕೆಲವು ಸ್ಟೇಟ್ಮೆಂಟಿಂದ ಫ್ರೆಂಡ್ಸಿಗೆ ಹೇಳ್ತಾರೆ, ಸೊ ಅದು ತುಂಬ ಬ್ಯಾಡ್ ಅಂತ. ಬಟ್ ಅದು ಎಲ್ಲೋ ಒಂದು ಕಡೆ ಮೈಕಲು ನಾನು ಸಂಗೀತ ಅವರಿದ್ದಾಗ ಟಪ್ ಅಂತ ಬಂದುಬಿಡತ್ತೆ ಅದು. ಆಗ ಟಕ್ಕ ಸಂಗೀತ ಅವ್ರು ಹೇಳ್ತಾರೆ, ಆ ಮ್ಯಾಟರ್ ನಾನು ಮ್ಯಾಟ್ರ್ ಕ್ಲಿಯರ್ ಮಾಡಿದ್ದೀವಿ, ಕಾರ್ತಿಕ್ಗೂ ಅದ್ರ ಬಗ್ಗೆ ಇದೇ ಇಲ್ಲ. ಯಾಕಂದರೆ ಕಾರ್ತಿಕ್ಕಿಗೆ ಆ ಒಂದು ಮ್ಯಾಟರ್ ಲೈಕ್ ನನಗೆ ಅಷ್ಟು ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದಾರಂತ ಅಂತಿದ್ರೆ, ಕಾರ್ತಿಕ್ ಅವರು ಒಂದು ಬಕೆಟ್ ಅಂತ ಹೇಳಿದ್ದಕ್ಕೆ ಅವ್ರನ್ನ ಮಡಿಕೆ ಹೊಡೆಯೋ ಟಾಸ್ಕಲ್ಲಿ ಅವ್ರನ್ನ ಮಡಿಕೆ ಹೊಡೆದ್ಬಿಟ್ಟು ಹೇಳಿದ್ದಾರೆ. ನನಗೆ ಬಕೆಟ್ ಅಂತ ಹೇಳಿದವರು ನಾನು ಕಾರ್ತಿಕ್ ಮೈನಸ್ ಸಂಗೀತ 0 ಅಂತ, ನಾನು ಸಂಗೀತನ ತೆಗಿತಾ ಇದ್ದೀನಿ, ಸೊ ಇವಾಗ ನೋಡೋಣ ನಾನು 0 ಆಗ್ತೀನಿ ಇಲ್ವಾ ಅಂತ. ಸೊ ಈ ಥರ ಸ್ಟೇಟ್ಮೆಂಟ್ ಮಾಡಿದರೆ ಅದನ್ನ ದೊಡ್ಡ ವಿಷಯ ಮಾಡೋರು. ಕಾರ್ತಿಕ್ ಏನೇ ಫ್ರೆಂಡ್ಸ್ ಇದ್ರೂ ನಾನು ನೋಡ್ದಂಗೆ ಕಾರ್ತಿಕ್ ಅವ್ರ ಬಗ್ಗೆ ಒಂದು ಆ ಥರ ಸ್ಟೇಟ್ಮೆಂಟ್ ಅಂತ ಬಂದರೆ ಅವ್ರು ಯಾವತ್ತೂ ಹೇಳ್ತಾರೆ ಅವರು ಆ ಸ್ಟೇಟ್ಮೆಂಟನ್ನು ಬಿಡೋದೇ ಇಲ್ಲ. ಸೊ ಅಲ್ಲಿ ಸಂಗೀತ ಅವರು ಟಕ್ ಅಂತ ಹೇಳ್ಬಿಡ್ತಾರೆ, ಇಲ್ಲ ಅದು ಗೇಮಲ್ಲಿ ಆದಂಥ ವಿಷಯ ನಾನು ಅವ್ನು ಕ್ಲಿಯರ್ ಮಾಡಿದ್ದೀನಿ, ಅದು ಕ್ಲಿಯರ್ ಆಗಿದೆ ಅಂತ. ಆ ವಿಚಾರನ ಮೈಕಲ್ ತಲೆಯಿಂದ ಹೊರಗಾಕಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅದು ಯಾಕೆ ಮೈಕಲ್ ಸಂಗೀತ ಫ್ರೆಂಡ್ಸ್ ಆಗೋದಕ್ಕೆ ಚಾನ್ಸ್ ಇದೆಯಾ ಇಲ್ವೋ ಅನ್ನೋ ಕ್ವಶನ್ಗೆ ಈ ಥಾಟ್ನ ಮೈಕಲ್ಲು ಪರ್ಸೆಪ್ಷನ್ನ ಹೊರಗೆ ಹಾಕಬೇಕು. ಆ ಪರ್ಸೆಪ್ಷನ್ ಹೊರಗೆ ಬಂದರೆ ಡೆಫಿನೆಟ್ ಆಗಿ ಯಾಕೆ ಆಗೋಕ್ಕಾಗಲ್ಲ. ಈಗ ಎಲ್ಲರೂ ಫ್ರೆಂಡ್ಸ್ ಆಗಬೇಕು ಅಂತ ಈಗ ನೋಡ್ತಾ ಇದ್ದಾರೆ, ಎಲ್ಲರೂ ಫ್ರೆಂಡ್ಸ್ ಆಗಬೇಕಂತ ಟ್ರೈ ಮಾಡ್ತಾ ಇದ್ದಾರೆ, ಒಬ್ರೊಬ್ರು ಚೆನ್ನಾಗಿರ್ಬೇಕು, ಇನ್ನು ಸ್ವಲ್ಪ ದಿನ ಇರೋದು, ಯಾಕೆ ಈ ಥರ ಹೇಟ್ರೇಟ್ ಇರಬೇಕು, ಪ್ರೀತಿ ಇರಲಿ ಅಂತ. ಸೊ ಈ ಥಾಟ್ ಮೈಕಲ್ ಪರ್ಸೆಪ್ಷನ್ ಏನಿದೆ, ಆ ಪರ್ಸೆಪ್ಷನ್ ರಾಂಗ್ ಇರ್ಬೋದು, ರೈಟ್ ಇರ್ಬೋದು, ಬಟ್ ಅವರು ಅಲ್ಲಿ ರಾಂಗ್ ಅಂತ ಹೇಳಿದ್ದಾರೆ, ಆ ಥರ ಸಿಚುವೇಶನ್ ಆಗಿಲ್ಲ ಅಂತ. ಸೊ ರಾಂಗ್ ಇದ್ದರೆ ಆ ಪರ್ಸೆಪ್ಷನ್ನ ಬಿಟ್ಟು ಸಂಗೀತ ಅವ್ರನ್ನ ಫ್ರೆಂಡಾಗಿ ಒಪ್ಕೊಂಡ್ರೆ ಅಥವಾ ಅವ್ರಿಗೆ ಎಲ್ಲಾದರೂ ವೇವ್ ಲೆಂತ್ ಮ್ಯಾಚ್ ಆದರೆ ಒಳ್ಳೆಯದಂತ ಹೇಳಿದ್ದು ಅಷ್ಟೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ಕ್ಯಾಮ್ರಾ ಮುಂದೆ ನಾಟಕ ಮಾಡ್ತಿರೋರು ಯಾರು ನಿಜಕ್ಕೂ ಅಲ್ಲಿ ಫೇಕ್ ಅಂತ ಅನಿಸಿದ್ದು ನಿಮಗೆ? ಇವ್ರು ನಾಟಕ ಮಾಡ್ತಿದ್ದಾರೆ, ಇವ್ರು ಜನರ ಮನಸ್ಸನ್ನು ಗೆಲ್ಲೋಕೆ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸಿದ್ದು ಯಾರು ಅಂತ, ಆ ವ್ಯಕ್ತಿ ಯಾರು ಅಂತ ಹೇಳಿ ಇದಾರ ಆ ಥರ? ನನಗೆ ಆ ಥರ ನಾನು ಹಿಂದೇನೂ ಆ್ಯಕ್ಚುಲಿ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಫೇಕ್ ಅಂತ. ಆ ಲೆವೆಲಲ್ಲಿ ಫೇಕ್ ಅಂತ ಯಾರೂ ಅನಿಸಿಲ್ಲ, ಟು ಬಿ ವೆರಿ ಆನೆಸ್ಟ್. ಎಲ್ಲರೂ ಅವರ ಆಟಕ್ಕಂತ ಬಂದಿದ್ದು, ಪ್ರತಿಯೊಬ್ಬರು ಅವರವರ ಒಂದು ಫ್ಯಾಮಿಲಿಯನ್ನು ಬಿಟ್ಟು ಬಂದಿರ್ತಾರೆ. ಎಲ್ರಿಗೂ ಕೆಲವರಿಗೆ ಹೆಂಡತಿ, ಮಮ್ಮಿ, ಡ್ಯಾಡಿ, ಮಕ್ಕಳು ಎಲ್ಲ ಇರುತ್ತೆ. ಸೊ ಅವರ ಇಮೋಷನ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಬಿಗ್ ಬಾಸ್ ಮನೇಲಿ ಫೇಕ್ ಆಗಿ ಆಡಿ ಮುಂದೆ ಬರಬೇಕು ಅನ್ನೋ ಮನಸ್ಥಿತಿ ನನಗೆ ಎಲ್ಲೂ ಕಂಡಿಲ್ಲ, ಟು ಬಿ ವೆರಿ ಆನೆಸ್ಟ್. ಇಲ್ಲ, ಯಾರ ಹತ್ರನೂ ಆ ಥರ ಫೇಕ್ ಆಗಿ ಆಟಾಡೋ, ಅಗ್ರೆಸಿವ್, ರೆಸ್ಪೆಕ್ಟು ಇಲ್ಲದೆ ಆಡೋದು ಆ ಥರ ಎಲ್ಲ ನಾನು ನೋಡಿದ್ದೀನಿ. ಬಟ್ ಫೇಕಾಗಿ ಆಡಿ ನಾನು ವಿನ್ ಆಗಲೇಬೇಕು ಅನ್ನೋ ಮನಸ್ಥಿತಿ ಯಾರಲ್ಲೂ ನಾನು ನೋಡಿಲ್ಲ. ಒಂದು ಬೇಸರ ಏನಪ್ಪ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಹೊರಗಡೆ ಹೋಗಿ ಬಂದ ಮೇಲೆ ಸರ್ ಜೊತೆ ಒಂದಷ್ಟು ದಿನಗಳದ್ದು ನೋಡೋದಾಗಿರೋದು ಇರುತ್ತೆ ಸ್ಟೇಜ್ ಮೇಲೆ. ಅದು ನಿಮಗೆ ಮಿಸ್ ಆಯ್ತಾ ಹೇಗೆ ಅಂತೇಳಿ? ಎಲ್ಲರೂ ಕೂಡ ಆಸೆ ಇರುತ್ತೆ, ನಾನು ಸರ್ ಪಕ್ಕದಲ್ಲಿ ನಿಂತ್ಕೋಬೇಕು, ಆ ವಿಟಿ ಎಲ್ಲ ತೋರಿಸ್ತಾರೆ ನೋಡಬೇಕು ಅಂತ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಎಲಿಮಿನೇಷನ್ ಹೊರಗೆ ಬರ್ತೀರಾ, ಇದ್ರ ಬಗ್ಗೆ ಯಾವ ಥರ ಫೀಲ್ ಇದೆ ನಿಮಗೆ? ತುಂಬ ಬೇಜಾರಿದೆ, ಟು ಬಿ ವೆರಿ ಆನೆಸ್ಟ್. ತುಂಬ ಜನ ಕೇಳಿದಂಥ ಪ್ರಶ್ನೆ ಇದು. ಆ್ಯಕ್ಚುಲಿ ಬೇಜಾರಿದೆ. ನನ್ನ ಅಂದರೆ ಬಿಗ್ ಬಾಸ್ ಟೀಮ್ ಹತ್ರನೂ ರಿಕ್ವೆಸ್ಟ್ ಮಾಡಿದೆ, ಸರ್ ಇವ್ರನ್ನ ಭೇಟಿ ಮಾಡೋದೊಂದು ಅಂದರೆ ಅದೊಂದು ಲೈಫ್ ಟೈಮ್ ಅಪರ್ಚುನಿಟಿ. ಕಿಚ್ಚ ಸರ್ನ ಮಾತಾಡೋದೇ ಒಂದು ನಮಗೆ ಪಂಚಾಯತಿಗೆ ಏನಿದೆ ಎಂಡ್ ಆಫ್ ದ ವೀಕ್ ಏನು ಬರುತ್ತೆ ಆವಾಗ ಮಾತಾಡೋದೇ ಒಂದು ದೊಡ್ಡ ಒಂದು
ಆವಾಗಲೇ ಗೂಸ್ ಬಂಪ್ಸ್ ಬಂದಿರುತ್ತೆ, ನಿಮಗೆ ನರ್ವಸ್ ಆಗ್ತಾ ಇರುತ್ತೆ. ಇವಾಗ ಕಿಚ್ಚ ಸರ್ ಬರ್ತಾರೆ ಮಾತಾಡೋದಂದ್ರೇ ಒಂದು ಲೈಕ್ ಆ ಫೀಲೇ ಒಂದು ಡಿಫ್ರೆಂಟು. ಸೊ ಅವ್ರನ್ನ ಭೇಟಿಯಾಗಿ ನನ್ನ ವಿ ಟಿ ಪ್ಲೇ ಮಾಡಿ ಅವರು ನನ್ನ ಬಗ್ಗೆ ಮಾತಾಡೋದು ಅಥವಾ ವಿಶ್ ಮಾಡೋದು ಅದನ್ನು ತುಂಬ ಮಿಸ್ ಮಾಡಿಕೊಂಡೆ. ಸೊ ಬಟ್ ಆದ್ರೂ ಇಟ್ಸ್ ಓಕೆ, ಮುಂದಿನ ದಿನ ಫಿನಾಲೆ ಹೋಗ್ಬೇಕಾದ್ರೆ ಅವ್ರನ್ನ ಭೇಟಿ ಆಗ್ತೀನಿ, ಸೊ ಅವ್ರ ಹತ್ರ ಮಾತಾಡ್ತೀನಿ. ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಏನಂದ್ರು ಕಲರ್ಸ್ ಅವ್ರೀಗ ನಾವು ಅವ್ರ ಜೊತೆ ಸ್ಟೇಜ್ ಹಂಚ್ಕೋಬೇಕು ಅಂತಂದಾಗ ಅವ್ರ ಕಡೆಯಿಂದ ರಿಯಾಕ್ಷನ್ ಹೇಗಿತ್ತು? ಯಾಕಂದರೆ ಇಲ್ಲಿ KCC ನಡೀತಾ ಇತ್ತು, ಸರ್ ತುಂಬ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ಈ ವೀಕ್ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಏನಂದ್ರು ಕಲರ್ಸ್ ಅವರು? ಅವರು ಟೀಮ್ ಅವರು ಹೇಳಿದ್ದಾರೆ, ನೋಡೋಣ, ನಿಮಗೆ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಸರ್ ಹತ್ರ ಮಾತಾಡುವಂಥ ಒಂದು ಅಪರ್ಚುನಿಟಿ ನಾವು ಖಂಡಿತ ಕೊಡ್ತೀವಿ. ಎಲ್ಲಿ ಏನು ಅಂತ ಕರೆಕ್ಟಾಗಿ ಹೇಳಿಲ್ಲ, ಬಟ್ ನಿಮಗೆ ಆ ಅಪರ್ಚುನಿಟಿನ ಕೊಡ್ತೀವಿ. ನಿಮಗೆ ಎಲ್ಲೂ ನಿಮಗೆ ಏನು ಸಿಕ್ಕಿಲ್ಲ ಅನ್ನೋ ಒಂದು ಇದು ಕೊಡಲ್ಲ ಅಂತ. ಬಟ್ ನಾನು ತುಂಬಾ ನಂಬ್ತೀನಿ. ಲೈಕ್ ಫಸ್ಟಿಂದ ನನಗೆ ಒಂದು ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಕಲರ್ಸ್ ಆಗಲಿ, ಬಿಗ್ ಬಾಸ್ ಟೀಮ್ ಅವರು. ಸೊ ಅವರಿಗೆ ಕೊಟ್ಟಂಥ ಅವರಿಗೆ ನಿಜವಾಗ್ಲೂ ನಾನು ಪ್ರತಿಯೊಂದು ಇದರಲ್ಲಿ ತಲೆಬಾಗಿ ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಅವರು ನನಗೆ ಖಂಡಿತ ನಾನು ಫೇರಾಗಿ ಆಡಿದ್ದೀನಿ, ಮತ್ತು ಎಲ್ಲೂ ಬಿಗ್ ಬಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫೇರಾಗಿ ಫಾಲೋ ಮಾಡಿದ್ದೀನಿ. ಅವರ ಏನಿದೆ ಎಕ್ಸ್ಪೆಕ್ಟೇಷನ್ ಅಂತ ಆ ಥರನೇ ಆಟ ಆಡ್ಕೊಂಡೆಲ್ಲ ಬಂದಿದ್ದೀನಿ. ಸೊ ಅವರು ನನಗೆ ಆಪರ್ಚುನಿಟಿ ಕೊಡ್ಬೋದು ಅಂತ ಅನಿಸುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಈಗ ಅವಿನಾಶ್ ಅಂತ ನಮಗೆ ಗೊತ್ತಾಗಿದ್ದೆ ಒಂದು ಜನರಿಗೆ, ಅಂದರೆ ನೀವು ಮಾಡೆಲ್ ಆಗಿದ್ರಿ, ಸ್ಪೋರ್ಟ್ಸ್ ಮ್ಯಾನ್ ಹೌದು, ನಟರು ಕೂಡ ಹೌದು. ಆದರೆ ನೀವು ಒಬ್ರು ಇದೀರಿ ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಬಿಗ್ ಬಾಸ್ ಮನೆಗೆ ಬಂದ ಬಳಿಕನೇ ಎಲ್ಲ ಕನ್ನಡಿಗರಿಗೂ ಕೂಡ ಗೊತ್ತಾಗಿದ್ದು. ಸೊ ನಿಜಕ್ಕೂ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ನೀವು ಯಾರು, ಎಲ್ಲಿಂದ ಬಂದ್ರಿ, ಏನು ಮಾಡ್ತಿದ್ರಿ ಬೆಂಗಳೂರಿನಲ್ಲಿ ಅಂತ ಹೇಳಿ ನಿಮ್ಮ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಹೌದು, ನಾನು ಐ ಥಿಂಕ್ ಫ್ಯೂ ಇಯರ್ಸ್ ಬ್ಯಾಕ್ ಮಾಡಿದಂಥ ಪವರ್ ಸ್ಟಾರ್ ಅಪ್ಪು ಸರ ಫಿಲಮಲ್ಲಿ ಮಾಡಿದಂಥ ಬಬ್ಲುನೇ ನಾನು. ಸೊ ಆವಾಗ ಬಬ್ಲು ಅಂತ ಎಲ್ಲರೂ ಹೇಳ್ತಾಯಿದ್ರು. ಬಬ್ಲು ನನಗೆ ಎಲ್ಲಿಗೆ ಹೋದರೆ ಆವಾಗ ಒಂದು 2015-16 ಇದ್ದಂಥ ಫಿಲಮ್. ಸೊ ಆಲ್ರೆಡಿ 7 ಇಯರ್ಸ್ ಆಯಿತು, ಇವಾಗ 7-8 ಇಯರ್ಸ್ ಆಯಿತು. ಸೊ ಅಪ್ಪು ಸರ್ ಜೊತೆ ಆವಾಗ ಮಾಡಿದಂಥ ಬಬ್ಲು ಎಲ್ಲೋದು ಅಂತ ಇವಾಗ ಕೆಲವರು ಕೇಳ್ತಾ ಇದ್ದಾರೆ. ಬಬ್ಲು ಮತ್ತು ಎಲ್ಲೋದ್ರು, ಬಬ್ಲು ಅವಿನಾಶ್ ಅಂತ ಗೊತ್ತೇ ಇರಲಿಲ್ಲ ನಮಗೆ ಅಂತ. ಸೊ ಅಪ್ಪು ಸರ್ ಜೊತೆ ಸಿಗ್ದಂಥ ಅಪರ್ಚುನಿಟಿ ಪವರ್ ಸ್ಟಾರಲ್ಲಿ. ಆಮೇಲೆ ನನಗೆ ಒಂದಷ್ಟು ತುಳು ಫಿಲಮ್ಸ್ ಕರಾವಳಿ ಕಡೆ ನನಗೆ ಒಂದು ಫಿಲಮ್ ಲೀಡ್ ರೋಲಲ್ಲಿ ಅಪರ್ಚುನಿಟಿ ಬಂತು. ಸೊ ಅದನ್ನ ಮಾಡ್ಕೊಂಡು ಬಂದೆ. ಅದ್ರ ಜೊತೆಗೆ ಧನಂಜಯ್ ಸರ್ ಜೊತೆ ಬದ್ಮಾಶ್ ಅಂತ ಒಂದು ಫಿಲಮ್ ಬಂತು, ಧನಂಜಯ್ ಬಾಯಿ ನಮ್ಮ ಫ್ರೆಂಡ್ ಅವರು. ಸೊ ಅವ್ರ ಜೊತೆ ಅಲ್ಲಿ ಒಂದು ಅಗೇನ್ ನೆಗೆಟಿವ್ ರೋ ಶೇಡಲ್ಲಿ ಬಂದೆ. ಸೊ ಅದೆಲ್ಲ ಮುಗಿಸ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನನಗೆ ಕೋವಿಡಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ, ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಆಗುತ್ತೆ. ಸೊ ನಾನು ಇಂಡಸ್ಟ್ರಿಯಿಂದ ಸ್ವಲ್ಪ ಬ್ರೇಕ್ ತೊಗೋಬೇಕು ಅನ್ನೋ ಒಂದು ಪರಿಸ್ಥಿತಿ ಆಗಿಬಿಡತ್ತೆ. ನನ್ನ ಇಂಟೆನ್ಷನಲ್ಲ, ಬೈ ಫೋರ್ಸ್ ಅದು ಆಗಿಬಿಡತ್ತೆ. ಸೊ ನಾನು ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ರಿಕವರ್ ಆಗ್ತಾ ಇರ್ತೀನಿ. ಕೋವಿಡು ಬಂದುಬಿಡುತ್ತೆ ಆ ಟೈಮ್ಗೆ. ಆನಂತರ ರಿಕವರ್ ಆಗೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಯಾಕಂದರೆ ಹೆಲ್ತ್ ಇಶ್ಯೂಸು ಪ್ಲಸ್ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಇದ್ದಿದ್ದರಿಂದ ಇವಾಗ ಡಿಸೈಡ್ ಮಾಡಬೇಕು, ಇನ್ನು ಇಂಡಸ್ಟ್ರಿ ಕಂಟಿನ್ಯೂ ಮಾಡಬೇಕಾ, ಆ್ಯಕ್ಟರ್ ಆಗಿ, ಮಾಡೆಲ್ ಆಗಿ, ಅಥವಾ ಈವನ್ ಸ್ಪೋರ್ಟ್ಸ್ ಪರ್ಸನ್ ಆಗಿ, ಅಥವಾ ಕಾರ್ಪೊರೇಟ್ ಜಾಯ್ನ್ ಆಗಬೇಕು ಅನ್ನೋ ಒಂದು ಡೆಸಿಷನ್ ಬರಬೇಕಾಗಿತ್ತು. ಸೊ ಆ ಪಾಯಿಂಟಲ್ಲಿ ಎಲ್ಲರೂ ಹೇಳಿದ್ರು ಬೇಡ, ಅಂದರೆ ಇಷ್ಟೊಂದು ಕಷ್ಟ ಆಯಿತು ಓವರ್ ಆಲ್ ಅಂತ. ಅಪ್ಪು ಸರ್ನು ಕಲ್ಕೊಂಡ್ಬಿಟ್ವಿ ಆ ಟೈಮ್ಗೆ. ತುಂಬ ನೋವಾಗ್ತಾಯಿತ್ತು. ಇನ್ನೂ ಇಂಡಸ್ಟ್ರಿಯಲ್ಲಿದ್ದು, ಅಂದರೆ ಅವ್ರನ್ನ ಐಡಲ್ ಆಗಿ ನೋಡಿದವನು, ಏನು ಮಾಡೋಣ. ಯಾಕಂದರೆ ನನಗೆ ಯಾವುದೇ ಅಪ್ರೋಚ್ ಸಿಗ್ತಾ ಇರಲಿಲ್ಲ ಆ ಟೈಮ್ಗೆ. ಯಾಕಂದರೆ ತುಂಬ ಬ್ರೇಕ್ ಆಗೋಯ್ತು ಆ ಬಬ್ಲು ಮೂವಿ ಮಾಡಿ. ಕೆಲವೊಂದು ಮೂವಿ ಮಾಡು ಬ್ರೇಕ್ ಆಗೋಗ್ಬಿಡ್ತು. ಸೊ ಎಲ್ಲರೂ ಹೇಳಿದ್ರು, ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿದ್ರು ನಾನು ಅಲ್ಲಿ ಐ ಥಿಂಕ್ ಕ್ವಿಟ್ಸ್ ಹೇಳ್ಬಿಟ್ಟು ಮೇ ಬಿ ಫಾರಿನ್ಗೆ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನ, ಮೇ ಬಿ ಮಿಡ್ಲ್ ಈಸ್ಟ್ ದುಬೈಯಲ್ಲಿ. ಯಾಕಂದರೆ ಎಜುಕೇಷನ್ ಚೆನ್ನಾಗಿತ್ತು ನಂದು, PhD ಮಾಡಿದ್ದೀನಿ, MBA ಕೂಡ ಮಾಡಿದ್ದೀನಿ. ಸೊ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿತ್ತು. ಕಾರ್ಪೊರೇಟಲ್ಲಿ ಕೆಲವೊಂದು ವರ್ಷ ವರ್ಕ್ ಕೂಡ ಮಾಡಿದ್ದೀನಿ. ಆಪರ್ಚುನಿಟೀಸ್ ಕೂಡ ಇತ್ತು. ಆಪರ್ಚುನಿಟೀಸ್ ಬಂತು, ನಿಮಗೆ ಕಂಪ್ನಿಯಲ್ಲಿ ಕೊಡ್ತೀವಿ ಅಂತ ದುಬೈಯಲ್ಲಿ ಒಂದೆರಡು ಗೊತ್ತಿದ್ದವ್ರು ಹೇಳಿದ್ರು. ಬಟ್ ನನಗೆ ಒಂದೇ ಇದ್ದಿದ್ದು ಮ್ಯಾಮ್, ಲೈಕ್ ಲೈಫಲ್ಲಿ ಆಪರ್ಚುನಿಟಿ ಅಥವಾ ಲೈಫಲ್ಲಿ ನಿಮ್ಗೆ ಏನು ಸಾಧಿಸ್ಬೇಕು ಅದಕ್ಕೆ ಇರೋದು ಒಂದೇ ಒಂದು ಚಾನ್ಸ್ ಏನಂದರೆ ನಾಟ್ ಟು ಗಿವ್ ಅಪ್. ಯಾವಾಗ ಗಿವ್ ಅಪ್ ಮಾಡಿ ಬಿಡ್ತೀಯ, ಇನ್ನೊಮ್ಮೆ ಅದು ಬರೋದು ತುಂಬ ಕಷ್ಟ, ಟೈಮ್ ಕೂಡ ಸಿಗಲ್ಲ. ಸೊ ಒಂದು ರಾತ್ರಿ ನಾನು ಯೋಚನೆ ಮಾಡಿದೆ, ಲೈಕ್ ಇಲ್ಲ, ಏನಾದ್ರೂ ತೊಂದರೆ ಇಲ್ಲ, ಫೈಟ್ ಟಿಲ್ ದ ಫಿನಿಶ್ ಅಂತ ಮಾಡ್ತೀನಿ ನಾನು. ಫಿನಿಶ್ ಇನ್ನೂ ಆಗಿಲ್ಲ, ಫಿನಿಶ್
ಟೈಮ್ ಥರ ಟೈಮ್ ಹೊತ್ತಿಗೆ ನಾನು ಫೈಟ್ ಮಾಡಿದ್ರೆ ನೋಡೋಣ, ಆಮೇಲೆ ಬೇಕಾದರೆ ನೋಡೋಣ ಅಂತ. ಫಿನಿಷ್ ಅಂದರೆ ಏನು ಅಂತ ಕೇಳಿದ್ರು. ಫಿನಿಷ್ ಅಂದರೆ ನಾನು ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ಹೇಳಿದೆ. ಕೆಲವರು ಫಿನಿಷ್ ಅಂದರೆ ಒಂದು ವರ್ಷನ 2 ವರ್ಷನ, ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ಹೇಳಿದೆ, ಫೈಟ್ ಮಾಡ್ತೀನಿ ಅಂತ. ಸೊ ಅಲ್ಲಿಂದ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಾಟ್ ಈಸಿ ಅಗೇನ್. ಒಂದು ತುಳು ಫಿಲಮ್ಸು ಬರ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಇವಾಗ ನಿನ್ನೇನೋ ಹೇಳ್ತಾ ಇದ್ದೆ ನಾನು, ಎಲ್ಲರೂ ನನ್ನನ್ನು ಅಗ್ರೆಸಿವ್ ಇದರಲ್ಲಿ ನೋಡ್ತಾ ಇದ್ದಾರೆ. ಟು ಬಿ ವೆರಿ ಆನೆಸ್ಟ್, ನಾನು ಮಾಡಿದಂಥ 2 ಫಿಲಮು ಆ್ಯಕ್ಷನ್ ಬೇಸ್ಡ್ ಫಿಲ್ಮ್, ಕಾಮಿಡಿ ಬೇಸ್ಡ್ ಅಥವಾ ಫನ್ ಬೇಸ್ಡ್ ಇಲ್ಲ. ಇವಾಗ ಎಲ್ಲರೂ ಇಲ್ಲಿ ನನಗೆ ಕರ್ನಾಟಕದಲ್ಲಿ ಅಲ್ಲಿ ಫನ್ ಬೇಸ್ಡ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ, ವಿಚ್ ಇಸ್ ಅ ವೆರಿ ಡಿಫ್ರೆಂಟ್ ಸೈಡ್ ಆಫ್ ಮೀ. ಸೊ ಕರಾವಳಿಯಲ್ಲೂ ಅಪರ್ಚುನಿಟೀಸ್ ಬರ್ತಾ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ತುಂಬ ಕಷ್ಟಪಟ್ಟು ಏನೋ ಮೋತಾಯಿ ಸ್ಟಾರ್ಟ್ ಮಾಡಿದೆ, ಈ ಸ್ಕಿಲ್ಲನ್ನು ಡೆವಲಪ್ ಮಾಡೋಣ ಅಂತ. ಅದನ್ನ ತುಂಬ ಡೆವಲಪ್ ಮಾಡಿದೆ ಕಿಕ್ ಬಾಕ್ಸಿಂಗಲ್ಲಿ. ಅದರಿಂದ ಏನಾದರೂ ಮೇ ಬಿ ರಿಯಾಲಿಟಿ ಶೋಸ್, ಅದೇ ನಾನು ನೋಡ್ತಾ ಇದ್ದೆ, ರಿಯಾಲಿಟಿ ಶೋಸ್ ಅಥವಾ ಕಾಂಪಿಟೇಷನ್ಸ್ ಮಾಡಿದೆ ಕಿಕ್ ಬಾಕ್ಸಿಂಗಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಡ್ಯಾನ್ಸು, ಆ್ಯಕ್ಟಿಂಗ್ ಕ್ಲಾಸಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀನಾಸಮ್ ಇಂದ ಕಲ್ತವರು ನಮ್ಮ ಪ್ರೊಫೆಸರ್ಸ್ ಇಬ್ಬರು ಇದ್ದಾರೆ ಮಂಗಳೂರಲ್ಲಿ, ಅವ್ರ ಜೊತೆ ಕೂತ್ಕೊಂಡು ಅವ್ರು ಡೈಲಿ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದೆ. ಅಂದರೆ ಆ್ಯಕ್ಟರ್ ಆಗಬೇಕಾದ್ರೆ ಅದರ ಒಂದು ಕಲೆನೂ ಕಲಿಬೇಕಾಗತ್ತೆ, ಸರಸ್ವತಿ ಹೊಳಿಬೇಕಾಗತ್ತೆ. ಸುಮ್ಮನೆ ಏನೋ ಲುಕ್ಸ್ ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬ ಕಷ್ಟಪಟ್ಟೆ ಅಲ್ಲೆಲ್ಲ. ಬಟ್ ಅಪರ್ಚುನಿಟೀಸ್ ಎಲ್ಲೂ ಬರ್ತಾ ಇರಲಿಲ್ಲ. ಆಲ್ಬಮ್ಸು ಅದು ಇದು ಬರ್ತಾಯಿತ್ತು. ಬಟ್ ಏನೋ ಗೊತ್ತಿಲ್ಲ, 2023 ಆಲ್ಮೋಸ್ಟ್ ಕೆಲವರು ಹೇಳಕ್ಕೆ ಈವನ್ ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದರು. ಎಲ್ಲರೂ ಫ್ಯಾಮಿಲಿಯಲ್ಲೂ ಆಲ್ಮೋಸ್ಟ್ ಗಿವ್ ಅಪ್ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಇನ್ನೂ ಏನೂ ಆಗಲ್ಲ, ಅವನಿಗೇನು ನಾವು ಏನು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ, ಬಿಟ್ಬಿಡ್ತೀವಿ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು. ಅವಿನಾಶ್ಗೆ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ, ಅವನು ಒಂದು ಇದರಿಂದ ಹೊರಗಡೆನೇ ಬರ್ತಾ ಇಲ್ಲ ಅಂತ. ಬಟ್ ಆ ಟೈಮ್ಗೆ ನೀವು ಹೇಳ್ತಾರಲ್ಲ, ವೆನ್ ದೆರ್ ಇಸ್ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತಾರೆ, ಆ ಟನಲಲ್ಲಿ ಎಂಡ್ ಅಂತ ಇದ್ದಾಗ ಬಂದಿದ್ದೆ ಬಿಗ್ ಬಾಸ್. ಸೊ ಆ ಬಿಗ್ ಬಾಸ್ ಏನು ಬಂತು ಆವಾಗಲೇ ನಾನು ಅಂದ್ಕೊಂಡೆ, ಲೈಕ್ ಇದು ನನ್ನ ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಆಗ್ಬೋದು, ಚೆನ್ನಾಗಿ ಆಡಬೇಕು. ಬಟ್ ನನ್ನ ವ್ಯಕ್ತಿತ್ವನ ಚೆನ್ನಾಗಿ ಆಡಬೇಕಂತ, ನನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡದೆ ಚೆನ್ನಾಗಿ ಆಡಬೇಕು ಅಂತ. ಸೊ ಹಿಯರ್ ಐ ಆಮ್. ಜನರ ಪ್ರೀತಿ ಸಿಗ್ತಾ ಇದೆ. 4 ವಾರ ಇನ್ನೂ ಆಡಬೇಕಾಗಿತ್ತು, ಅಪರ್ಚುನಿಟಿ ಇದ್ದಿದ್ರೆ. ಬಟ್ ಜನರ ಪ್ರೀತಿ ಸಿಗ್ತಾ ಇದೆ. ಕರ್ನಾಟಕದ ಜನರು ಇವಾಗ ಅವಿ ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ಅವಿನಾಶು ಕರಿಯಲ್ಲ, ಅವಿ ಅಂದರೆ ತೀರಾ ಕ್ಲೋಸ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಯವ್ರು ಕರೆಯೋರು. ಸೊ ಈ ಥರ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದೆ ನನಗೆಲ್ಲರೂ ಈಗ ಕರಿಬೇಕಾದ್ರೆ. ಸೊ ಫಸ್ಟಿಗೆ ದೇವರಿಗೆ, ನನ್ನ ತಾಯಿ ತಂದೆ ನನ್ನ ಮೇಲೆ ಇಟ್ಟಂಥ ಈ ನಂಬಿಕೆಗೆ ಬರೋದಕ್ಕೆ ಎಲ್ಲ ಜನರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಹೇಳಿದ್ರಿ ನಿಮ್ಮ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ, ಪರ್ಸ್ನಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಸಿಕ್ಕಿದಂಥ ಬಿಗ್ ಬಾಸಿಂದ ಮತ್ತೆ ಲೈಫ್ ಒಂಥರ ಚೇತರಿಸ್ಕೊಳ್ತು ಅಂತ ಹೇಳಿ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಅವಕಾಶ ನಿಮಗೆ ಹೇಳ್ಕೋಬೇಕು ಅಂತಂದರೆ ಪರ್ಸ್ನಲ್ ಸಮಸ್ಯೆ ಅಂಥದ್ದೇನು ಅನುಭವಿಸಿದ್ರಿ ನಿಮ್ಮ ಲೈಫಲ್ಲಿ ಅಂತ? ತುಂಬಾ ತೀರಾ ಹೋಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಾನೊಂದು ಬಾರ್ಡರ್ ಲೈನ್ ಮಾತಾಡ್ಬೋದು. ಅದೇ ಕೆಲವೊಂದು ವಿಚಾರಕ್ಕೆ ಹೋಗಬೇಕಾದ್ರೆ ನನಗೆ ಒಂದೊಂದು ಪಾಯಿಂಟ್ ಅಲ್ಲಲ್ಲಿ ಮಾತಾಡೋದಾದರೆ, ಒಂದು ರಿಲೇಷನಲ್ಲಿದ್ದೆ, ಒಂದು ವೆರಿ ಸ್ಟ್ರಾಂಗ್ ರಿಲೇಷನಲ್ಲಿದ್ದೆ. ತುಂಬ ರಿಲೇಷನಲ್ಲಿದ್ದಾಗ ನೀವು ತುಂಬಾ ಪ್ಲ್ಯಾನ್ ಮಾಡ್ತೀರಾ ಲೈಫ್ ಬಗ್ಗೆ, ನೆಕ್ಸ್ಟ್ ಲೆವೆಲಲ್ಲಿ ಹೆಂಗಿರಬೇಕು, ಅವ್ರ ಜೊತೆ ಒಂದು ಅವರು ಹ್ಯಾಪಿ ಮೂಮೆಂಟ್ಸಲ್ಲಿ ಅವರು ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತೀರಾ. ಬಟ್ ನಿಮ್ಮ ಕೆಲಸ ಮತ್ತು ನಿಮ್ಮ ಕರಿಯರ್ ಅದೇ ಅಡ್ಡ ಬಂದುಬಿಡತ್ತೆ. ಆ ಒಂದು ಇಬ್ಬರು ಜೋಡಿ ಆಗೋದಕ್ಕೆ ಅದೇ ಒಂದು ಇದಂತ ಹೇಳ್ಬಿಡ್ತಾರೆ. ಏನಾದರೂ ಒಂದು ಅಬ್ಸ್ಟೆಕಲ್ ಇದ್ದರೆ ಅದು ಅಂತಲೇ ಹೇಳ್ತಾರೆ. ಅಡ್ಡ ಇದ್ದರೆ ನಿಮ್ಮ ವರ್ಕ್, ನೀವೇನು ಫಿಲ್ಮ್ ಇಂಡಸ್ಟ್ರಿಗೆ ಏನು ಇದು ಮಾಡ್ತಾರೆ ಅದರಲ್ಲಿ ಏನು ಹೇಳ್ತಾರೆ, ಸರ್ಟಿನಿಟಿ ಇಲ್ಲ ಅಂತ. ನಮಗೆ ಏನು ಲೈಫಲ್ಲಿ ಸರ್ಟಿನಿಟಿ ಇಲ್ಲ. ಯಾವಾಗ ನಿಮಗೆ ಫೇಮ್ ಅದು ಇದು ಅಂತ ಹೇಳ್ತಾರೆ, ಬಟ್ ಎಷ್ಟರವರೆಗೆ ವೆಯ್ಟ್ ಮಾಡಬೇಕು ಎಲ್ಲರೂ ನಿನ್ನನ್ನು ಗೊತ್ತಾಗೋದಕ್ಕೆ, ಇಡೀ ಕರ್ನಾಟಕದವ್ರು ಗೊತ್ತಾಗುತ್ತೆ ಅಂತ. ಬಿಗ್ ಬಾಸ್ ಬಗ್ಗೆ ಯೋಚನೆ ಮಾಡಿಲ್ಲ ಅವಾಗ, ಬಟ್ ಅದೇ ಕ್ವಶನ್ ಬರ್ತಾಯಿತ್ತು, ಆ ಕಡೆಯಿಂದ ಬರ್ತಿತ್ತು, ಅವರ ಫ್ಯಾಮಿಲಿ ಕಡೆಯಿಂದ ಬರ್ತಾಯಿತ್ತು. ಸೊ ಅಲ್ಲಿ ಯಾರು ನನ್ನ ಪ್ರೀತಿ ಮಾಡ್ತಾರವರೆಲ್ಲ ಬಿಟ್ಟು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಪೆಷಲಿ ಈ ಥರ ಒಂದು ಸಿಚುವೇಶನ್ ಬಂದಾಯ್ತು. ಅವರು ತಗೊಳ್ಳೋಂಥ ಡಿಸಿಷನ್ ರಾಂಗ್ ಅಂತ ಹೇಳಲ್ಲ, ಬಟ್ ನಂಬಬೇಕಾಗಿತ್ತು ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಳಿದರೆ ಅದು ಕೇಳಿದ್ದೀನಿ, ಎಲ್ಲರೂ ಕೇಳಿರಲಿಲ್ಲ ಏನು ಪರ್ಸ್ನಲ್ ಅಂತ. ಸೊ ಇವತ್ತು ನೀವು ಕೇಳಿದರೆ ಅದಕ್ಕೆ ಅವ್ರು ನನ್ನ ನಂಬಿದರೆ, ಮೇ ಬಿ 1 ಇಯರ್ ನಂಬಿದರೆ ಅಥವಾ 1-2 ಇಯರ್ಸ್ ಮುಂದೆ ನಂಬಿದರೆ, ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಟ್ರೈ ಮಾಡ್ತಾಯಿದ್ದೀನಿ. ದೇವರು ಒಂದಲ್ಲ ಒಂದು ಕಡೆ ನನಗೆ ಅಪರ್ಚುನಿಟಿ ಕೊಡ್ತಾರೆ, ಆವಾಗ ಮುಂದೆ ಬಂದು ಏನಾದರೂ ಮಾಡ್ತೀನಿ ಅಂತ. ಬಟ್ ಅವ್ರಿಗೆ ಇಲ್ಲ, ಟೈಮ್ ಅಪ್ ಅಂತ ಹೇಳ್ಬಿಟ್ರು. ಸೊ ಅಲ್ಲಿ ತುಂಬಾ ನೊಂದ್ಕೊಂಡೆ, ತುಂಬಾ ನೊಂದ್ಕೊಂಡೆ. ಯಾಕಂದರೆ ಆ್ಯಸ್ ಅ ಪರ್ಸನ್ ನೀವು ನೋಡಿರ್ಬೋದು, ನಾನು ಅಟ್ಯಾಚ್ಡ್ ಪರ್ಸನ್, ತುಂಬಾ ಒಂದು ಬಾಂಡಿಂಗ್ ಪರ್ಸನ್. ಒಬ್ಬರನ್ನ ತುಂಬ ಅಟ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಒಂದು ಫೀಲಲ್ಲಿ ಅವ್ರಿಗೆ ಲಾಯಲ್ ಆಗಿರುವಂಥ ಪರ್ಸನ್. ನಾನು ತುಂಬಾ ಅಟ್ಯಾಚ್ ಆಗೋಗ್ತೀನಿ.
ಅದ್ರ ಜೊತೆಗೆ ಫ್ಯಾಮಿಲಿ, ನಮ್ಮ ತಂದೆ ಕೂಡ ನನಗೆ ಅವರಿಗೆ ತುಂಬಾ ಒಂದು ಶಿಪ್ಪಿಂಗಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಿಂದೆ ಬರಬೇಕಾದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ 2018-19 ತುಂಬ ಲಾಸ್ ಆಗೋಗ್ಬಿಡುತ್ತೆ ಅದರಲ್ಲಿ, ಬಿಸ್ನೆಸ್ಸಲ್ಲಿ ಇದ್ದಂಥ ದುಡ್ಡೆಲ್ಲ. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ ಮನೆ ಬಗ್ಗೆ, ಅದು ಆ್ಯಕ್ಚುಲಿ ನಾನು ನೋಡ್ತಾ ಇಲ್ಲ ಅನ್ನೋ ಒಂದು ಇದು ಬರುತ್ತೆ. ಸೊ ಮನೆಯಲ್ಲಿ ಕೂಡ ಫ್ಯಾಮಿಲಿ ಅವರು ಸ್ವಲ್ಪ ಅಂದರೆ ಇವನು ಏನು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಇದು. ಪ್ಲಸ್ ಕೋವಿಡ್ ಬಂದಾಗ ನನಗೆ ಬಂದುಬಿಟ್ಟು ಲಂಗ್ಸ್ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಒಂದು ಸರ್ಜರಿ ಆಗುತ್ತೆ ನನಗೆ. ಸೊ ಅಲ್ಲಿಂದ ನನಗೆ ನನ್ನ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಮಾಡಿದಂಥ ನಾನು ಇದ್ದಂಥ ಆ್ಯಕ್ಟಿವಿಟಿ ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಪರಿಸ್ಥಿತಿಯಲ್ಲಿ ಮುಂದೆ ಹೋಗ್ತಾ ಇರ್ತೀನಿ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಇನ್ನು ಗಿವ್ ಅಪ್ ಮಾಡು ಬಿಡು, ನಿನ್ನಲ್ಲಿ ಇದ್ದಿದ್ದೇ ಒಂದು ನಿನ್ನ ಲುಕ್ಸ್ ಆಗಲಿ ನಿನ್ನ ಫಿಸಿಕ್ ಆಗಲಿ ಅದು ಹೋಗ್ತಾ ಇದೆ ಅಂದರೆ ತುಂಬಾ ಸಣ್ಣ ಆಗ್ತೀನಿ ನಾನು ಕೋವಿಡ್ ಇದಾದಮೇಲೆ. ಸೊ ಆ ಸಿಚುವೇಷನಲ್ಲಿ ಇನ್ನೂ ಮೇ ಬಿ ರಿಕವರ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡು ಅಂತ. ಬಟ್ ಅದೇ ಹೇಳ್ತಾರಲ್ಲ, ಲೈಕ್ ಲೈಫಲ್ಲಿ ವೆನ್ ಯು ಡಿಸೈಡ್, ಒಬ್ಬ ಯು ಕಾಂಟ್ ಡಿಫಿಟ್ ಸಮ್ವನ್ ಹೂ ನೆವರ್ ರೆಫ್ಯೂಸಸ್ ಟು ಗಿವ್ ಅಪ್ ಅಂತ. ನಾನು ಗಿವ್ ಅಪ್ಪೇ ಮಾಡೋದೇ ಇಲ್ಲ ಅಂತ ಹೇಳಿದವನಿಗೆ ಸೋಲಿಲ್ಲ ಅಂತ ಹೇಳ್ತಾರೆ ಯಾವತ್ತಾದರೂ ಒಂದಿನ. ಸೊ ಈ ಥರ ಎಲ್ಲ ಪರಿಸ್ಥಿತಿ ಬಂದಾಗ ಐ ಥಿಂಕ್ ಬಿಗ್ ಬಾಸ್ ಆಪರ್ಚುನಿಟಿ ಏನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಅಥವಾ ಬಿಗ್ ಬಾಸ್ ಕಾಲೇಜ್ ಚಾನಲ್ಗೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ. ಏನೇ ಇದ್ದಿದ್ರು, ಏನೇ ಇವಾಗ ಸುದೀಪ್ ಸರ್ ಸಿಕ್ಕಿಲ್ಲ ಅಂದ್ರೂ ಕೊಟ್ಟರು ಇಟ್ಸ್ ಓಕೆ, ಬಟ್ ಅವರಿಗೆ ಆಭಾರಿಯಾಗಿರ್ತೀನಿ. ಯಾಕಂದರೆ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಸೊ ಇನ್ನಷ್ಟು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ವೀಕ್ಷಕರೇ ಗಮನಿಸ್ಬೋದು, ಇವರ ವಿಚಾರವನ್ನು ನೋಡ್ತಾ ಹೋದರೆ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಅನುಭವಿಸಿ ಒಂದರ ಮಾದರಿಯಾದಂಥ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಆದಂತಹ ಅಷ್ಟು ನೋವುಗಳನ್ನು ಕೂಡ ಬದಿಗಿಟ್ಟು 4 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮನ್ನು ರಂಜಿಸಿ ಈಗ ಹೊರಗೆ ಬಂದಿರುವಂಥ ಅವಿನಾಶ್ ಶೆಟ್ಟಿ ಅವರು ಒಂದಷ್ಟು ವಿಚಾರಗಳನ್ನು ಅವರ ವೈಯಕ್ತಿಕ ಆಗಿರ್ಬೋದು ಅಥವಾ ಅವರ ವೃತ್ತಿ ಜೀವನ ಆಗಿರ್ಬೋದು ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅನ್ನೋದನ್ನು ಕೇಳ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬಹುದು, ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ನನಗೆ ಗೆಲ್ಲಬೇಕಂದ್ರೆ ನಾನು ನಿನ್ನೆ ಹೇಳ್ದಂಗೆ ವರ್ತೂರ್ ಸಂತೋಷ್ ಅವ್ರು ಗೆಲ್ಲಬೇಕು. ಜೆನ್ವಿನ್ ಪರ್ಸನ್, ನೈಸ್ ಹಾರ್ಟೆಡ್ ಪರ್ಸನ್, ನನ್ನ ಫ್ರೆಂಡ್ ಆಗಿ ಕೂಡ ಇದ್ದರು. ಸೊ ಅವ್ರು ಗೆಲ್ಲಬೇಕಂತ ನನಗೆ ಮನಸ್ಸಿದೆ. ಯಾರು ಗೆಲ್ಲಬಹುದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಟಫ್ ಕ್ವಶನ್. ಬಟ್ ನನಗೆ ಸಂಗೀತ ಅವರು ಗೆಲ್ಬೋದು, ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಅವರು ಆಟನ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ. ಸೊ ಈ ಸರಿ ಒಂದು ಹುಡುಗಿ ವಿನ್ ಆಗುವಂಥ ಆಪರ್ಚುನಿಟಿ ಸಂಗೀತ ಮತ್ತು ತನಿಷಾಗಿ ಇದೆ. ಇಲ್ಲಾಂದರೆ ಐ ಥಿಂಕ್ ಈವನ್ ಪ್ರತಾಪ್ ಮತ್ತು ಕಾರ್ತಿಕ್ ಅವ್ರಿಗೂ ಆಪರ್ಚುನಿಟೀಸ್ ಇದೆ. ಸೊ ಇಷ್ಟು ಅವ್ರು ಬಿಟ್ಟರೆ ವಿನಯ್ಗೂ ಚಾನ್ಸಸ್ ಇದೆ. ಡ್ರೋನ್ ಪ್ರತಾಪ್ ಒಂಥರ ನಿಗೂಢ ಅಂತಲೇ ಹೇಳ್ಬೋದು. ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗ ಆ್ಯಕ್ಟಿವ್ ಆಗಿರಲ್ಲ ಅನ್ನೋದು ಕೂಡ ಗೊತ್ತಲ್ಲ. ಬಟ್ ಪ್ರತಾಪ್ ಅಂತ ಬಂದಾಗ ಎಲ್ಲರೂ ಇಲ್ಲಿ ಬಾಚಿ ಪ್ರೀತಿ ಕೊಡ್ತಾ ಇದ್ದಾರೆ. ಪ್ರತಾಪ್ನ ಎಲ್ಲರೂ ಕೂಡ ಪ್ರೀತಿ ಮಾಡೋದು ಸಂಖ್ಯೆ ಜಾಸ್ತಿ ಆಗಿದೆ ಈಗ. ಪ್ರತಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರತಾಪ್ ಅವ್ರ ಬಗ್ಗೆ ನಾನು ನಿನ್ನೇನು ಹೇಳ್ತಾ ಇದ್ದೆ. ಪ್ರತಾಪ್ ಅವ್ರ ಬಗ್ಗೆ ನನಗೆ ಒಂದು ಮನೆಗೆ ಹೋದ ದಿನದಿಂದ ಐ ಥಿಂಕ್ 4 ವೀಕ್ಸ್ ನಾನು ಮತ್ತು ಪ್ರತಾಪ್ ನಾವು ಎಲ್ಲೂ ಮಾತಾಡಿಲ್ಲ ಅಂತಲ್ಲ, ಬಟ್ ಅವರು ನಾನು ಹೊರಗಡೆ ಬರಬೇಕಾದ್ರೆ ಹೇಳ್ತಾಯಿದ್ರು, ಇಷ್ಟು ಕೂದಲಲ್ಲಿ ಎಷ್ಟು ಎಲ್ಲೂ ಡಿಫ್ರೆನ್ಸ್ ಬಂದಿಲ್ಲ, ನಾವು ಗಲಾಟೆನೂ ಮಾಡಿಲ್ಲ, ಪ್ಲಸ್ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನು ಬಂದಿಲ್ಲ. ಬಟ್ ಆ ಮಾತು ಹೇಳ್ತಾ ಇದ್ದೀನಿ. ಬಟ್ ಹಂಗಂದರೆ ನನಗೆ ಪ್ರತಾಪ್ ಅವರು ಪರ್ಫೆಕ್ಟು, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆ್ಯಕ್ಚುಲಿ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಕೆಲವೊಂದು ವಿಚಾರದಲ್ಲಿ ನಾನು ನೋಡಿದಾಗ, ನಾನಿದ್ದಾಗ ಅವರು ಸಡನ್ನಾಗಿ ಒಂದು ಮುದ್ದೆ ಟಾಸ್ಕ್ ಅಂತ ಮಾಡ್ತಾರೆ, ಅಲ್ಲಿ ಅದು ತುಂಬಾ ಸೆನ್ಸೇಷನ್ ಆಗೋಗ್ಬಿಡುತ್ತೆ. ಪ್ಲಸ್ ಕೆಲವೊಂದು ಟೈಮ್ ಅವ್ರಿಗೆ ಯಾವ ಥರ ಆಡಬೇಕು, ಯಾರನ್ನ ರೀಚ್ ಮಾಡಬೇಕು ಎಲ್ಲ ಗೊತ್ತು. ಬಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ಕೆಲವರು ಅವ್ರನ್ನ ಹೇಳ್ತಾರೆ, ಇವಾಗ ಮಂಡ್ಯ ಸ್ಲ್ಯಾಂಗ್ ಏನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜನರನ್ನ ರೀಚ್ ಮಾಡೋದಕ್ಕೆ ಅಂತ. ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ ಅವ್ರನ್ನ. ಅಲ್ಲಿ ಕೂಡ ಸಪೋರ್ಟ್ ಮಾಡಿದ್ದೀನಿ, ಇಲ್ಲಿ ಕೂಡ ಅದೇ ಹೇಳ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಅಂತ ಬಂದಾಗ ನಮ್ಮೂರು ಲ್ಯಾಂಗ್ವೇಜು, ನಾನು ಕರಾವಳಿಯಿಂದ ಬಂದಿರೋನು, ನಾನು ತುಳು ಮಾತಾಡೋಕ್ಕಾಗಲ್ಲ ಅಲ್ಲಿ. ಬಟ್ ಕರಾವಳಿಯಲ್ಲಿ ಕನ್ನಡ ಅಂತ ಇದ್ದರೆ ಆ ಕನ್ನಡ ನಾನು ಅಲ್ಲಿ ಮಾತಾಡ್ಬೋದು. ಯಾಕಂದರೆ ನಾನು ಮಾತಾಡ್ತಿದ್ದ ಸ್ಟೈಲು ಅದನ್ನ ನಾನು ಮಾತಾಡ್ಬೋದು. ಯಾಕಂದರೆ ಕನ್ನಡ ಲ್ಯಾಂಗ್ವೇಜೇ ಒಂದು ದಕ್ಷಿಣ ಕನ್ನಡ ಅಂದ್ರೂ ನಮ್ಮ ಅವಿಭಾಜ್ಯ ಒಂದು ಕರ್ನಾಟಕದ ಒಂದು ಪ್ರದೇಶ. ಸೊ ಅಲ್ಲಿ ಯಾವ ಥರ ಮಾತಾಡ್ತಾರೆ. ಸೊ ಇವರಿಗೆ ಆ ಮಂಡ್ಯ ಭಾಷೆ ಮಾತಾಡಬೇಕಂದ್ರೆ ಅದು ಅವ್ರಿಗೆ ರೈಟ್ ಇದೆ ಅಂತ ಅಲ್ಲಿ ಕೂಡ ಹೇಳಿದೆ, ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಅದು
ಒಂದು ಗೇಮಲ್ಲಿ ರಾಂಗ್ ಆಗಲ್ಲ ಅದು, ಟು ಬಿ ಹಾನೆಸ್ಟ್. ಸೊ ಅದನ್ನೆಲ್ಲ ನಾನು ಸಪೋರ್ಟ್ ಮಾಡ್ಕೊಂಡು ಬಂದವನು. ಬಟ್ ಆ್ಯಸ್ ಅ ಪರ್ಸನ್ ಅವ್ರನ್ನ ಡಿಕೋಡ್ ಮಾಡೋದು ತುಂಬ ಕಷ್ಟ. ನೀವು ಹೇಳ್ದಂಗೆ ಅವರು ಎಲ್ಲೂ ಬಿಟ್ಕೊಡಲ್ಲ. ನೀವು ನಾನು ತುಂಬ ಸರಿ ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ, ಕೆಲವೊಂದು ಎಲ್ಲಿ ಅವರ ಆಫೀಸು ಅದು ಇದು ಎಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇಳ್ತೀನಿ. ಬಟ್ ಗೇಮ್ ಅಂತ ಬಂದಾಗ ನಿಮ್ಗೆ ಕೇಳಿದ್ರೆ ಅವರಿಗೆ ನಿಮ್ಗೆ ಯಾಕೆ ಅವರು ಇಷ್ಟ ಇಲ್ಲ, ಅಥವಾ ಇಲ್ಲಿ ನೀವು ಏನು ಮಾಡ್ತೀರಾ, ಅವರು ಏನು ಈ ಥರ ಇವರು ನೆಗೆಟಿವ್ ಇದ್ದಾರೆ ಅಂತ ಕೇಳಿದ್ರೆ ಯಾವುದಕ್ಕೂ ಆನ್ಸರ್ ಮಾಡಲ್ಲ. ಅವರು ತುಂಬಾ ಯೋಚನೆ ಮಾಡ್ತಾರೆ. ನೀವೊಂದು 10 ಪ್ರಶ್ನೆ ಕೇಳ್ತಾ ಅದಕ್ಕೆ ಒಂದು 2 ಆನ್ಸರ್ ಮಾಡ್ತಾರೆ, ಅದು ಕಷ್ಟದಲ್ಲಿ. ಸೊ ಅವ್ರಿಗೆ ಗೊತ್ತಿದೆ ಲೈಕ್ ಜಾಸ್ತಿ ಮಾತಾಡಿದರೆ ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಅವರಿಗೆ ನೆಗೆಟಿವ್ ಆಗ್ಬೋದು ಅಂತ. ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಎಂಡ್ ಆಫ್ ದ ಡೇ ಅವರು ಪ್ರತಿಯೊಬ್ಬರ ಏನು ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅಬ್ಸರ್ವೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ನಾವೆಲ್ಲ ಅನ್ಕೋತೀವಿ ಲೈಕ್ ಪ್ರತಾಪ್ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾರೆ, ಬಟ್ ಅವ್ರು ಎಲ್ಲರೂ ನೋಡ್ಕೋತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ಬೋದು ಅಂತ ಅವರು ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಸೊ ಗುಡ್ ಪ್ಲೇಯರ್ ಅಂತಲೇ ಹೇಳ್ಬೋದು ನನಗೆ. ತುಕಾಲಿ ಸಂತೋಷ್ ನಿಜಕ್ಕೂ ಹೇಗೆ, ತನಿಷಾ ಆಗಿರ್ಬೋದು, ಸಿರಿ ಮೇಡಮ್ ಆಗಿರ್ಬೋದು, ಇವ್ರುಗಳ ಬಗ್ಗೆ ಮತ್ತು ಕಾರ್ತಿಕ್ ಬಗ್ಗೆ ಹೇಳೋದಾದರೆ ಇಷ್ಟು ಜನ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಕಾಲಿ ಸಂತೋಷ್ ಶಾರ್ಟಾಗಿ ಹೇಳೋದಾದರೆ ಒಂದು ಅಮೇಝಿಂಗ್ ಎಂಟರ್ಟೈನರು. ಫಸ್ಟ್ಗೆ ಅಂದರೆ ನಾನು ನೋಡಿದಂಥ ಸೂಪರ್ ಕಾಮಿಡಿಯನ್, ಈ ಕನ್ನಡ ಇದರಲ್ಲೇ ನೋಡಿದಂಥ ಟೆಲಿವಿಷನ್ ಆಗಲಿ ಇಲ್ಲಿ ನೋಡಿದಂಥ ನನಗೆ ಫೇಸ್ ಟು ಫೇಸ್ ನೋಡಿದಂಥ ಕಾಮಿಡಿಯನಲ್ಲಿ ತುಂಬ ಇಷ್ಟ ಆದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಕಾಮಿಡಿ ಸೆನ್ಸಲ್ಲಿ ಏನು ಸಿಚುವೇಶನ್ ಇದ್ರೂ, ಏನೇ ಒಂದು ಟಾಸ್ಕ್ ಬಂದ್ರೂ ಅದನ್ನ ಕಾಮಿಡಿ ರೂಪದಲ್ಲಿ ಅದನ್ನು ಟರ್ನ್ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸೊ ಟ್ಯಾಲೆಂಟು, ಅವರ ಒಂದು ಓವರ್ ಆಲ್ ಕಾಮಿಡಿ ಸ್ಕಿಲ್ಗೆ ನನ್ನ ಒಂದು ಲೈಕ್ ಸೆಲ್ಯೂಟ್. ಬಟ್ ಅದರ್ವೈಸ್ ಅವರು ಆ್ಯಸ್ ಅ ಪರ್ಸನ್ ಅವರು ತುಂಬಾ ಲೈಕ್ ವೆರಿ 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 ಸೆಲ್ಫಿಶ್ ಅಂದರೆ ಹೆಲ್ದಿಲಿ ಸೆಲ್ಫಿಶ್ ಅಂತಲೇ ಹೇಳ್ಬೋದು. ಊಟ ಅಂತ ಬಂದರೆ ಫಸ್ಟೇ ಹೋಗ್ಬಿಟ್ಟು ಎಲ್ಲ ತಟ್ಟೆಯಲ್ಲಿ ಎಲ್ಲ ತೆಗೆದುಬಿಟ್ಟು ನನಗೆ ಎಷ್ಟು ಬೇಕೋ ಅದನ್ನು ತೆಗೆದುಬಿಡ್ತಾರೆ. ಮತ್ತು ನನ್ನ ಪ್ಲೇಟಲ್ಲಿ ಇದ್ರೂ ಅದನ್ನು ಸ್ವಲ್ಪ ಕೊಡೋ ಅಂತ ಅದನ್ನು ತೆಗಿತಾರೆ. ತಿಂಡಿ ಪೋತ ಅಂತ ಅಂದರೆ ನಂಬರ್ 1 ಅವರೇ ಬರೋದು. ಪ್ಲಸ್ ಗೇಮ್ ಅಂತ ಬಂದಾಗ ಎಲ್ಲಿ ಹೊಡಿಬೇಕು, ಅವ್ರಿಗೆ ಏನಾದರೂ ನೆಗೆಟಿವ್ ಬಂದರೆ ಫಸ್ಟಿಗೆ ಓಡಿಬಿಟ್ಟು ಅದನ್ನು ಯಾರು ಹೇಳಿದ್ದು ನಾನು ಈ ಥರ ಅಂತ ಅದನ್ನ ಪಾಯಿಂಟ್ಔಟ್ ಮಾಡ್ತಾರೆ. ಮುಂಚೆ ಮಾಡ್ತಿಲ್ಲ ಅಂತ ಐ ಥಿಂಕ್ ಅದೇ ಅವರು ಮಾಡ್ತಾ ಇರಲಿಲ್ಲ. ಬಟ್ ಈಗ ನಾನು ಹೋದ ನಂತರ ಅವ್ರು ಹೇಳ್ತಾ ಇದ್ದಾರೆ ನಾನು ಏನೂ ಹೇಳ್ತಾ ಇಲ್ಲ ಅಂತ, ಸುಮ್ಮನೆ ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಈಗ ಏನು ಟಾರ್ಗೆಟ್ ಅಂದರೆ ಟಾರ್ಗೆಟೇ, ಎನಿಮಿ ಅಂದರೆ ಎನಿಮಿ, ನನಗೆ ಯಾರನ್ನೂ ಕೇರ್ ಮಾಡಲ್ಲ, ನಾನು ಬಂದಿದ್ದು ಆ್ಯಸ್ ಅ ಕಂಟೆಸ್ಟೆಂಟ್ ಅಂತ. ಸೊ ತುಂಬ ಶ್ರೂಡ್ ಕ್ಯಾರೆಕ್ಟರ್ ಅವರು. ಸೊ ತುಕಾಲಿ ಸಂತೋಷ್ ಇಸ್ ಪ್ಲೇಯಿಂಗ್ ವೆಲ್ ಅಂತ ಹೇಳ್ಬೋದು. ಸಿರಿ ಮ್ಯಾಮ್ ವೆರಿ ಕಾಮ್ ಡಿಮೇನರ್ ಅವ್ರದ್ದು, ಒಂದು ಸಾಫ್ಟ್ ಕ್ಯಾರೆಕ್ಟರ್, ಅದು ಎಲ್ಲನೂ ಓಕೆ. ಬಟ್ ಎಂಡ್ ಆಫ್ ದ ಡೇ ಅವರು ಗೇಮ್ ಅಂತ ಬಂದಾಗ ಅವರಿಗೆ, ಟಾಸ್ಕ್ ಅಂತ ಬಂದಾಗ ಅವರಿಗೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗುತ್ತೆ. ಅವರ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಅದು ಗೊತ್ತಾಗುತ್ತೆ. ಅವ್ರು ಹೇಳಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ರೀಡ್ ಮಾಡೋದ್ರಿಂದ ನನಗೆ ಅನಿಸುತ್ತೆ ಅವ್ರಿಗೆ ಈ ಟಾಸ್ಕ್ ಎಲ್ಲ ಬಂದಾಗ ಹೆಂಗಾದ್ರೂ ನಾವು ಟಾಸ್ಕ್ ಒಂದು ಮುಗಿದು ಬಿಡಲಿ ಅನ್ನೋ ಒಂದು ಇದಿರುತ್ತೆ ಅವ್ರದ್ದು. ಸೊ ಪ್ಲಸ್ ಅವ್ರಿಗೆ ಫೈನಲ್ವರೆಗೆ ಬರಬೇಕು ಅನ್ನೋ ಒಂದು ಆ ಥರ ಏನು ಆ ರೋಷ ಹಠ ಏನಿಲ್ಲ. ಬಟ್ ಅಟ್ಲೀಸ್ಟ್ ಒಂದು ನಾನು ಎಷ್ಟು ದಿನ ಇದ್ದೀನಿ ಅಷ್ಟು ಚೆನ್ನಾಗಿರ್ಬೇಕು ಅನ್ನೋ ಒಂದು ಆ್ಯಟಿಟ್ಯೂಡ್. ಸೊ ಅದು ಅವರಿಗೆ ಹೆಲ್ಪ್ ಆಗ್ತಾಯಿದೆ. ಆ್ಯಕ್ಚುಲಿ ಅವ್ರು ಕಾನ್ಸ್ಟೆಂಟಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಹೋಗ್ತಾಯಿದೆ. ಪ್ಲಸ್ಸು ತನಿಷಾ ಎಗೇನ್ ತುಂಬಾ ಸ್ಮಾರ್ಟ್ ಕ್ಯಾರೆಕ್ಟರ್. ತನಿಷಾ ನಾನು ನೋಡಿದಂಥ ಎಗೇನ್ ಮನೆಯಲ್ಲಿ ಆಟ ಆಡೋದಾಗಲಿ ಅಥವಾ ರಿಲೇಷನ್ಶಿಪ್ನ ಎಲ್ಲಿ ಬಿಲ್ಡ್ ಮಾಡಬೇಕು, ಯಾರ ಹತ್ರ ಬಿಲ್ಡ್ ಮಾಡಬೇಕು, ಯಾರ ಹತ್ರ ಎಲ್ಲಿ ವಾಯ್ಸ್ ಔಟ್ ಮಾಡಬೇಕು, ಮತ್ತು ಅದನ್ನ ಹೆಂಗೆ ಪ್ಯಾಚ್ ಅಪ್ ಮಾಡಬೇಕು, ಇದೆಲ್ಲ ಅಮೇಝಿಂಗ್ಲಿ ಕಲ್ತ್ಕೊಂಡು ಬಂದಂಥ ವ್ಯಕ್ತಿ ಅಂದರೆ ತನಿಷಾ. ಸೊ ನೀವು ಅವ್ರ ಹತ್ರ ಫೈಟ್ ಮಾಡಿದ್ರೂ ಅದನ್ನ ಅಲ್ಲಿ ಸ್ಟ್ಯಾಂಡ್ ಮಾಡಿ ಇನ್ನೊಂದು ಸಲ ಅದನ್ನ ಬಂದುಬಿಟ್ಟು ಅದಕ್ಕೆ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ, ಅದನ್ನ ಸರಿ ಮಾಡ್ತಾರೆ. ಪ್ಲಸ್ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿನೂ ಕೂಡ ಚೆನ್ನಾಗಿ ಯೂಸ್ ಮಾಡ್ತಾರೆ. ಸೊ ತನಿಷಾ, ಅದಕ್ಕೆ ಹೇಳಿದೆ ನಾನು ಫಿನಾಲೆ ಇದರಲ್ಲಿ ತನಿಷಾನೂ ಕೂಡ ಬರ್ಬೋದು ಅಂತ, ಬಿಕಾಸ್ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಇನ್ನೊಂದು ಯಾರು ಹೇಳಿದ್ರೆ ಕಾರ್ತಿಕ್ ಆ್ಯಕ್ಚುಲಿ ಒಂದು ನನಗೆ ಅಲ್ಲಿ ಅನಿಸಿದಂದರೆ ಒಂದು ನಿಗೂಢ ರಹಸ್ಯ ಥರ ಒಂದು ಕ್ಯಾರೆಕ್ಟರ್, ವ್ಯಕ್ತಿತ್ವ. ಸೊ ನನ್ನ ಹತ್ರ ಫಸ್ಟಿಗೆ ಅವರು ಚೆನ್ನಾಗೇ ಇರ್ತಾರೆ, ಬಟ್ ಎಲ್ಲಿ ನನಗೆ ಲೈಕ್ ನಾನು ಏನೋ ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ ಅನ್ನೋ ನನಗೊಂದು ಏನೋ ಒಂದು ಇದು ಸಿಗತ್ತೆ ಅಂತಂದರೆ ಅಲ್ಲಿ ಗ್ಯಾರಂಟಿ ಬಂದು ಎಳಿಯೋಕ್ಕೆ ಟ್ರೈ ಮಾಡ್ತಾರೆ. ಸೊ
ಫಿಯರ್ಸ್ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ಯಾರಿಗೆ ಒಂದು ಪಾಯಿಂಟ್ ಇವಾಗ ಜಾಸ್ತಿ ಹೋಗ್ತಾ ಇದೆ, ಅಂದರೆ ಗೇಮಲ್ಲಿ ಅಥವಾ ಆ ಸ್ಟೆಪ್ಪಲ್ಲಿ ಎಲ್ಲಿ ಪಾಯಿಂಟ್ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ಅವರ ನೆಗೆಟಿವ್ಸ್ ಏನಿದೆ ಅಲ್ಲೇ ಟಕ್ ಅಂತ ಹೇಳ್ಬಿಡ್ತಾರೆ. ಮೇ ಬಿ ಆ ನಾಮಿನೇಷನ್ ಆಗಿರಲಿ ಅಥವಾ ಇನ್ನೊಂದು ಆಗಿರಲಿ, ಅವರ ಕಣ್ಣು ಇವಾಗ ಫಿನಾಲೆ ಟಾಪ್ 3ಯಲ್ಲೇ ಇದೆ. ಸೊ ಅದನ್ನ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಎಸ್, ನೀವು ಫುಡ್ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ಲಿ ಹೋದಾಗ, ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಈ ತುಕಾಲಿ ಸಂತೋಷ ಎಲ್ಲ ಒದ್ದಾಡೋದು ನೋಡಿದ್ರೆ ನಿಜಕ್ಕೂ ನಿಮಗೆ ತುಂಬ ಫುಡ್ಗೆ ಕಷ್ಟ ಆಗ್ತಿದೆ ಬಿಗ್ ಬಾಸ್ ಮನೇಲಿ ಅಂತ ಅನಿಸುತ್ತೆ. ಸೊ ಫುಡ್ ಅಂತ ಬಂದಾಗ ಬಿಗ್ ಬಾಸ್ ಮನೇಲಿ ಹೇಗೆ ಅಂತ ಹೇಳಿ? ಫುಡ್ ಅಂತ ಬಂದಾಗ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಇಂಪಾರ್ಟೆಂಟ್ ವಿಚಾರನೆ ಅಂತಲೇ ಹೇಳ್ಬೋದು. ನಾವು ಮನೆಯಲ್ಲೆಲ್ಲ ನಾನು ವ್ಯಾಲ್ಯೂ ಮಾಡ್ತೀನಿ, ಫುಡ್ ಬಗ್ಗೆ ಯಾವತ್ತೂ ಇದು ಮಾಡಿರಲಿಲ್ಲ. ಬಟ್ ಊಟ ಅಂತ ಬಂದಾಗ, ಆಹಾರ ಅಂತ ಬಂದಾಗ ನಾವು ಕೆಲವೊಂದು ವಿಚಾರದಲ್ಲಿ ತುಂಬಾ ಲೈಟಾಗಿ ತೊಗೋತೀವಿ. ಲೈಕ್ ಎಷ್ಟು ತಿಂದುಬಿಟ್ಟು ಸ್ವಲ್ಪ ವೇಸ್ಟ್ ಮಾಡ್ತೀವಿ. ಅಥವಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ನಾವು ಯಾವುದೋ ಒಂದು ವೆಡ್ಡಿಂಗ್ ಫಂಕ್ಷನ್ ಅಥವಾ ಯಾವುದೋ ಒಂದು ಈವೆಂಟ್ಗೆ ಹೋಗ್ತೀವಿ, ಇಷ್ಟೊಂದು ಹಾಕ್ತೀವಿ, ಆಮೇಲೆ ಅದನ್ನ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಎಸ್ಬಿಡ್ತೀವಿ. ಸೊ ಇಲ್ಲಿ ನನಗೆ ಒಂದು ವಿಚಾರ ಗೊತ್ತಾಗಿದೆ, ಅಂದರೆ ಫುಡ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ ನಮ್ಮ ಲೈಫಲ್ಲಿ. ನಮಗೆ ನಾವು ಎಲ್ಲ ಮಾಡೋದು ಊಟಕ್ಕಾಗಿ. ಎಂಡ್ ಆಫ್ ದ ಡೇ ನಾವು ಏನೋ ಮಾಡ್ತೀವಿ. ಒಬ್ಬ ಮನುಷ್ಯ ಐ ಥಿಂಕ್ ಯಾವ ಆದಿ ಕಾಲದಿಂದ ಏನು ಹಂಟ್ ಮಾಡ್ತಾನೆ ಅದು ಫುಡ್ಗೋಸ್ಕರ. ಫುಡ್ ಅಂದರೆ ಜೀವನ. ಒಬ್ಬ ಕೆಲಸ ಮಾಡ್ತಾನೆ ಊಟಕ್ಕೋಸ್ಕರ. ಇಲ್ಲ ಏನೋ ಒಂದು ಎಲ್ಲ ಮಾಡೋದು, ನಮ್ಮ ಫೇಮ್ ನೇಮ್ ಎಲ್ಲ ಅದು ಬದಿಗಿಟ್ರೆ ಫುಡ್ ಅಂತ ಏನು ಬರುತ್ತೆ, ಅದಕ್ಕೆ ಏನು ವ್ಯಾಲ್ಯೂ ಇದೆ ಅಂತ 100% ಗೊತ್ತಾಗಿದ್ದು ನನಗೆ ಬಿಗ್ ಬಾಸ್ ಮನೇಲಿ. ನಿಜಕ್ಕೂ ಹೇಳ್ತಾ ಇದ್ದೀನಿ. ನಮಗೆ ಒಂದು ಪ್ಲೇಟಲ್ಲಿ ಒಂದಿಷ್ಟು ಪಲಾವ್ ಸಿಗೋದು, ಆ ಪಲಾವ್ ಮುಗಿಸ್ಬೇಕಾದ್ರೆ ಆ ಚಿಕ್ಕ ಏನು ಎಂಡ್ ಕಾಲಿರುತ್ತಲ್ವ, ಅದು ಕೂಡ ನಂಗೆ ಬೇಕಂತ ಅನಿಸುತ್ತೆ. ಯಾಕಂದರೆ ಆ ಫುಡ್ಡು ಅಂದರೆ ನಮಗೆ ಆ ವ್ಯಾಲ್ಯೂ ಹಂಗೆ ಗೊತ್ತಾಗ್ಬಿಡತ್ತೆ. ಯಾಕಂದರೆ ಅಷ್ಟೇ ಸಿಗೋದು, ಅಷ್ಟೇ ತಿನ್ನಬೇಕು. ಅಂದರೆ ಹಂಚ್ಕೊಂಡು ಒಂದು 12-13 ಜನ ಹಂಚ್ಕೊಂಡಾದಾಗ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ. ಆ ಎಕ್ಸ್ಟ್ರಾ ಅಂತ ಬಂದಾಗ ಅದೇ ಹೇಳಿದ್ನಲ್ಲ, ತುಕಾಲಿ ಫಸ್ಟ್ ಹಾರ್ಬಿಟ್ಟು ಆ ಎಕ್ಸ್ಟ್ರಾದಲ್ಲಿ ಇನ್ನೂ ಎಕ್ಸ್ಟ್ರಾ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಜವಾಗ್ಲೂ ಫುಡ್ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ಒಂದು ಸಲ ಒಂದು 5 ದಿನ ಹೋಗ್ಬಿಟ್ಟು ಬರಬೇಕು ಅಟ್ಲೀಸ್ಟ್. ಹೌದು, 100%. ಹೌದು, 100%. ಸಣ್ಣ ಆಗಬೇಕಾದ್ರೆ ಏನಾದರೂ ಮಾಡಿ ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡಿಬಿಟ್ಟು ನಾನು ಒಂದು 10 ಡೇಸ್ ಹೋಗ್ಬಿಟ್ಟು ಬರ್ತೀನಿ ಅಂದರೆ, ನೀವು ಏನು ಮಾಡಬೇಕಂತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಕೆಲವು ಟಾಸ್ಕು ಹಾಗೆ ಆಟ ಆಡಿ ಬರಬೇಕು. ವಿನ್ ಆಗಬೇಕಂತನಿಲ್ಲ, ಆಟ ಆಡಿ ಫುಡ್ ಅವರು ಒಂದೊಂದು ಸಲ ಒಂದೇ ಫುಡ್ ಊಟ ಕೊಡ್ತಾರೆ ಇಡೀ ದಿನದಲ್ಲಿ. ಕೆಲವೊಂದು ಸಲ ಒಂದೇ ಊಟ ಇರುತ್ತೆ. ಲೈಕ್ ಫುಲ್ ಟಾಸ್ಕ್ ಆಗಬೇಕಾದ್ರೆ ಸಂಜೆವರೆಗೂ ಟಾಸ್ಕ್ ಆದರೆ ರಾತ್ರಿ ಮಾತ್ರ ಇರುತ್ತೆ, ಇಲ್ಲಾಂದರೆ ಮಧ್ಯಾಹ್ನ ಮಾತ್ರ ಇರುತ್ತೆ. ಕೆಲವೊಂದು ರಾಗಿ ಗಂಜಿ ಎಲ್ಲ ಕುಡಿತಾ ಇದ್ವಿ. ಯಾಕಂದರೆ ನಂಗೆ ನೀವು ಫುಡ್ಡನ್ನು ಅರ್ನ್ ಕೂಡ ಮಾಡಬೇಕು. ಫುಡ್ಡು ಬಿಗ್ ಬಾಸ್ ಕೊಡೋದು ಸುಮ್ಮನೆ ಕೊಡಲ್ಲ. ಆ ಫುಡ್ಡು ಬಜೆಟ್ ಟಾಸ್ಕ್ ಅಂತ ಇರುತ್ತೆ, ಕಿಚನ್ ಬಜೆಟ್ ಟಾಸ್ಕ್ ಅಂತ. ಅದನ್ನ ಫುಡ್ಡನ್ನ ಅರ್ನ್ ಯಾಕೆ ಮಾಡಬೇಕು, ನಿಮ್ಮ ಫುಡ್ ನೀವೇ ಅರ್ನ್ ಮಾಡಬೇಕು ಅಂತ ಒಂದು ಲೆಸನ್ನಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನೀವು ಏನು ಮನೇಲಿ ಏನೇ ಮಾಡಿದ್ರೂ ನಿಮ್ಮ ಫುಡ್ ನೀವು ಅರ್ನ್ ಮಾಡಿದ್ರೆ ಮಾತ್ರ ನಿಮಗೆ ರೆಸ್ಪೆಕ್ಟ್ ಅಂತ ಅಲ್ಲಿ ಗೊತ್ತಾಗತ್ತೆ. ಸೊ ನಿಮ್ಮ ಅಪ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂಥರ ಸ್ಫೂರ್ತಿ ಅನಿಸುತ್ತೆ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ. ಸೊ ಈಗ ಕೆಲವರಂತೂ ನಮ್ಮ ಲೈಫಲ್ಲಿ ಒಂದು ಬ್ರೇಕಪ್ ಆಯಿತು ಅಥವಾ ಇನ್ನೊಂದೇನೋ ಸಮಸ್ಯೆ ಆಯಿತು ಅಂದಾಗ ಲೈಫೇ ಮುಗ್ದೋಯ್ತು ಗುರು, ನಾವು ಇನ್ನೇನಿಲ್ಲ, ನಮ್ಗೆ ಇನ್ನೊಂದೇ ಇರೋದು ಆತ್ಮಹತ್ಯೆ ಅನ್ನೋದು. ಈ ಥರ ಇನ್ಸಿಡೆಂಟ್ಗಳನ್ನ ನಮ್ಮ ಕಣ್ಣ ಮುಂದೆ ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು ನೀವು ಕೂಡ ಗಮನಿಸಿರ್ತೀರ. ಸೊ ನೀವು ಅಂಥವ್ರಿಗೆ, ನೀವು ಯಾಕಂದರೆ ಆ ನೋವುಗಳನ್ನೆಲ್ಲ ಅನುಭವಿಸಿ ಇವತ್ತು ಕೂತಿದ್ದೀರಾ, ಗಟ್ಟಿಯಾಗಿ ಕೂತಿದ್ದೀರಾ, ಏನೋ ಒಂದು ಮಾಡ್ತೀನಿ ಅಂತ ಕೂತಿದ್ದೀರಾ, ಅಂಥವ್ರಿಗೆ ಏನು ಹೇಳ್ತಾರೆ? ಈ ಲವ್ ಬ್ರೇಕಪ್ ಇಂಥವೆಲ್ಲ ಬಿಟ್ಟು ಮುಂದೆ ಇನ್ನೊಂದೇನೋ ಇದೆ, ವೆಯ್ಟ್ ಮಾಡಿ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಹೇಗೆ ಹೇಳ್ತೀರಾ ಅಂತ ಹೇಳಿ? ತುಂಬ ಒಳ್ಳೆ ಕ್ವಶನ್ ಮ್ಯಾಮ್. ಆ್ಯಕ್ಚುಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲೋ ಈ ಕ್ವಶನ್ಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇವಾಗ ಬಿಗ್ ಬಾಸ್ ಮನೆಗೆ ಬಂದಾಗಲ್ಲ, ನಾನು ಎಲ್ಲೋ ಕೂತ್ಕೊಂಡು ಕಂಪ್ಲೀಟ್ಲಿ ಡಿಪ್ರೆಸ್ ಆಗಿ ಇನ್ನೊಂದು ಸಲ ಫೈಟ್ ಮಾಡಿ ಬಂದಾಗ ನಾನು ಎಲ್ಲ ಫ್ರೆಂಡ್ಸ್ ಕೇಳೋದು, ಒಂದಿನ ನನಗೆ ಒಂದಿನ ಅಂತಲ್ಲ, ಇವತ್ತು ಯಾವಾಗಲೂ ಹೇಳ್ತೀನಿ, ಬಟ್ ಒಂದಿನ ನಾನು ಯಾರಂತ ಗೊತ್ತಾದಾಗ, ಒಂದು ಚಿಕ್ಕ ಲೆವೆಲಲ್ಲಿ ಗೊತ್ತಾದಾಗ, ಎಷ್ಟೋ ಜನ ಇರ್ತಾರೆ. ಲೈಕ್ ಕೆಲಸ ಕಳ್ಕೊಂಡಿರ್ತಾರೆ, ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ನೀವು ಹೇಳ್ದಂಗೆ ಲವ್ ಬ್ರೇಕಪ್ ಆಗಿರುತ್ತೆ, ಅಥವಾ ಲೈಫಲ್ಲಿ ಏನೂ ಮಾಡದೆ ಏನೂ ಸಾಧಿಸದೆ ಎಲ್ಲರೂ ನಿಂದನೆ ಎಲ್ಲರೂ ನಿಂದನೆ ಮಾಡಿಬಿಟ್ಟು ಕಂಪ್ಲೀಟ್ ಡಿಪ್ರೆಷನಲ್ಲಿರ್ತಾರೆ. ಅಥವಾ ಲೈಫಲ್ಲಿ ಇನ್ನೂ ಡೆಡ್ ಎಂಡ್ ಅಂತ ಇದ್ದಾಗ ಪರಿಸ್ಥಿತಿಯಲ್ಲಿ ಇದೊಂದೇ ಆತ್ಮಹತ್ಯೆ ಅಥವಾ ನಾನು ಎಲ್ಲೋ ಈ ಊರೇ ಬಿಟ್ಟು ಹೋಗ್ತೀನಿ ಅನ್ನೋ ಕೆಲವು ಸಿಚುವೇಷನಲ್ಲಿ ಹೋಗಿಬಿಡ್ತಾರೆ. ಬಟ್ ಅವ್ರಿಗೆಲ್ರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಮನೆಯವರು ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಏನೇ ಇರಲಿ, ಈಗ ನನಗೂ ಕೂಡ ಡಿಫ್ರೆನ್ಸಸ್ ಇತ್ತು, ಅದು ಎಲ್ಲ ಇವಾಗ ಸಾರ್ಟ್ ಔಟ್ ಆಗಿದೆ. ಏನೇ ಇರಲಿ, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯವರು ಅವರ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರೆ. ತುಂಬಾ ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ರೂ ಅವರಿಗೆ ಇವರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ನಾವು ಒಂದು ಪಾಯಿಂಟಲ್ಲಿ ಏನೋ ಒಂದು ಬ್ಯಾಡ್ ಡಿಸಿಷನ್ ತೊಗೊಂಡು
ಏನೋ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಆ ನೋವು ಆಗೋದು ನಮ್ಮ ತಾಯಿ ತಂದೆಗೆ, ನಮ್ಮ ಫ್ಯಾಮಿಲಿಯವರಿಗೆ. ಫಸ್ಟ್ ನಮ್ಮ ಅಣ್ಣ ತಮ್ಮ ಯಾರಿರ್ತಾರೆ ಅವರು ಏನೇ ಹೇಳಿದ್ರು ಅವ್ರ ಪ್ರೀತಿ ಅಂತೂ ಇದ್ದೇ ಇರುತ್ತೆ. ಸೊ ಈ ಒಂದು ಪಾಯಿಂಟ್ ನನಗೆ ಯಾವತ್ತೂ ಏನೇ ಆದ್ರೂ, ನಾನು ಲವ್ ಫೇಲಿಯರಾ ಅಥವಾ ಮತ್ತೊಂದು ವರ್ಕ ಬಂದಿಲ್ವಾ, ಪ್ರಾಜೆಕ್ಟ್ ಏನೋ ಅರ್ಧ ಮಾಡಿದ್ದೀನಿ ನಿಂತೋಗ್ಬಿಡ್ತಾ, ಫಿಲಮ್ ಬಂದಿಲ್ವಾ, ಏನೇ ಆದ್ರೂ ಲಾಸ್ಟ್ ನಾನು ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಮುಖ ನೋಡ್ತೀನಿ. ಅವ್ರು ನನಗೆ ಊಟ ತಂದು ಇಟ್ಟಿರ್ತಾರೆ ಆ ಪಾಯಿಂಟಿಗೆ. ಸೊ ನನಗೆ ಒಂದೇ ಅನಿಸೋದು, ಎಂಡ್ ಆಫ್ ದ ಡೇ ನನಗೆ ನನ್ನ ತಾಯಿ ನನಗೆ ಊಟ ತಂದು ಕೊಡ್ತಾ ಇದ್ದಾರೆ, ನನ್ನ ಬಟ್ಟೆ ಇದೆ, ಹಾಕಕ್ಕೆ ಬಟ್ಟೆ ಇದೆ, ಮಲ್ಗಕ್ಕೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಕೊಟ್ಟಂಥ ಒಂದು ಮನೆ ಇದೆ. ಸೊ ಇಷ್ಟಿರಬೇಕಾದ್ರೆ ನನಗೆ ಯಾವತ್ತೂ ಕಮ್ಬ್ಯಾಕ್ ಮಾಡ್ಬೋದು, ಏನು ಬೇಕಾದರೂ ಕಮ್ಬ್ಯಾಕ್, ಲೈಫಲ್ಲಿ ಕಮ್ಬ್ಯಾಕ್ ಮಾಡ್ಬೋದು. ಇಲ್ಲದೇ ಇದ್ರೂ, ಮನೆ ಇಲ್ಲ, ಊಟ ಇಲ್ಲ ಅಂತ ಇದ್ರೂ ಆ ಪರಿಸ್ಥಿತಿಯಲ್ಲಿ ಇದ್ದವರು ಇದ್ದಾರೆ ನಮಗಿನ್ನ ವರ್ಸ್ಟ್. ಬಟ್ ಅವರಿಗೆ ಲೈಫಲ್ಲಿ ಎಂಡ್ ಆಫ್ ದ ಡೇ ಹಿಂದೆ ಬರಬೇಕಾದ್ರೆ ಒಂದು ಅಪರ್ಚುನಿಟಿ ದೇವರು ಕೊಟ್ಟೇ ಕೊಡ್ತಾರೆ. ಏನೇ ಪರಿಸ್ಥಿತಿ ಬಂದರೂ ಕೊಟ್ಟೇ ಕೊಡ್ತಾರೆ. ವೆಯ್ಟ್ ಮಾಡಬೇಕಷ್ಟೇ. ಇವತ್ತಿದ್ದ ದಿನ ನಾಳೆ ಇರಲ್ಲ, ನಾಳೆ ಇದ್ದ ದಿನ ನಾಡಿದ್ದಿರಲ್ಲ. ಸೊ ನಾಳಿನ ದಿನ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆ ಪೇಷನ್ಸ್ ಮತ್ತು ಕಾಮ್ನೆಸ್ಸಲ್ಲಿ ವೆಯ್ಟ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಇದನ್ನು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ನೋಡೋಂಥ ಎಲ್ಲ ವೀಕ್ಷಕರಿಗೂ, ನಮ್ಮ ಫ್ಯಾನ್ಸ್ ಆಗಲಿ, ಸಪೋರ್ಟರ್ಸ್ ಆಗಲಿ, ಏನು ಮಾಡಬೇಕು ನಿಮ್ಮ ಲೈಫಲ್ಲಿ ಅದನ್ನ ಮಾಡಬಹುದು. ಇಫ್ ನೀವು ನಿಮ್ಮ ಒಂದು 100% ಕೊಟ್ಟು ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ನಾನು ಡೆಡ್ ಎಂಡಲ್ಲಿ ಇದ್ದಂಥ ವ್ಯಕ್ತಿ, ಆ್ಯಕ್ಚುಲಿ ಡೆಡ್ ಎಂಡ್, ಇನ್ನೇನು ಇಲ್ಲ, ಮುಂದೆ ಏನೂ ಇಲ್ಲ ಅಂತ ಇದ್ದಂಥ ವ್ಯಕ್ತಿ ಇವತ್ತು ಒಂದು ಬಿಗ್ ಬಾಸ್ ಕೋಟ್ಯಾಂತರ ಜನ ನೋಡೋಂಥ ಶೋ ಅಲ್ಲಿ ನಾನು ಒಂದು ಕಂಟೆಸ್ಟೆಂಟ್, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬರ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ದೇವರ ಅನುಗ್ರಹ ಮತ್ತು ನನ್ನ ಎಫರ್ಟು, ನಾನು ಗಿವ್ ಅಪ್ಪೇ ಮಾಡಿರಲಿಲ್ಲ, ನಮ್ಮ ತಂದೆ ತಾಯಿ ನನ್ನಲ್ಲಿ ಇಟ್ಟಂಥ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಸೊ ಗಿವ್ ಅಪ್ ಮಾಡಬೇಡಿ, ಏನಾದ್ರೂ ಗಿವ್ ಅಪ್ ಮಾಡಬೇಡಿ ಲೈಫಲ್ಲಿ. ಫೈನಲಿ ವಾಟ್ ನೆಕ್ಸ್ಟ್, ಏನು ಮಾಡ್ತಾರೆ? ಸೊ 100% ಇವರು ಇನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ಅವಿನಾಶ್ ಅವರು. ಸೊ ನಮ್ಮನ್ನು ನಗಿಸ್ತಾರೆ, ರಂಜಿಸ್ತಾರೆ, ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ ಅಥವಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿ ಏನು ಮಾಡ್ತಾರೆ ಅವರು? ನಿಮ್ಮ ತಲೆಯಲ್ಲಿರೋದು ಏನು ಅಂತ ಹೇಳಿ. 100% ನನಗೆ ಫಸ್ಟಿಂದಲೂ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ನಾಡಲ್ಲಿ ನಮ್ಮ ಜನರಿಗೆ ಒಂದು ಖುಷಿ ಕೊಡುವಂಥ ಏನು ಆ್ಯಕ್ಟಿವಿಟಿ ಇದ್ರೂ ಮಾಡಬೇಕಂತ ನನಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಬಿಗ್ ಬಾಸ್ ಬಂತು. ಅಲ್ಲಿ ನಾನಾಗಿ ಇದ್ದೆ, ನಗ್ಸಕ್ಕೆ ಟ್ರೈ ಮಾಡಿದ್ದೆ. ನನ್ನ ಟ್ಯಾಲೆಂಟಿಂದ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅದನ್ನೂ ಮಾಡಿದೆ, ಎಲ್ಲನೂ ಮಾಡಿದೆ. ಬಟ್ ಇಲ್ಲಿ ಅದು ಮುಗಿಯಲ್ಲ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಜನರು ಇವಾಗಷ್ಟೇ ಅವಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಅವಿ ಓಕೆ, ಅವಿ ನಮ್ಮನ್ನ ಇನ್ನೂ ಮನರಂಜಿಸ್ಬೇಕು, ಎಂಟರ್ಟೈನ್ ಮಾಡಬೇಕಾದ್ರೆ ನಾನು ಒಳ್ಳೆಯ ಒಂದು ಏನು ವರ್ಕ್, ನನಗೇನು ಇಷ್ಟ ಆಗುವಂಥ ವರ್ಕ್, ಲೈಕ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಚೆನ್ನಾಗಿರೋ ಮೂವೀಸ್ ಮಾಡ್ತಾ, ಅವ್ರನ್ನ ನಗಿಸ್ತಾ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದ್ರ ಜೊತೆಗೆ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಚೆನ್ನಾಗಿರೋ ಬಿಗ್ ಬಾಸ್ ಥರ ಒಂದು ಇನ್ನೊಂದು ಯಾವುದಾದ್ರೂ ಬರ್ಬೋದು, ಅಲ್ಲಿ ಕೂಡ ಹೋಗ್ಬಿಟ್ಟು ಜನರ ಒಂದು ಪ್ರೀತಿ ಇದಕ್ಕೆ ಪಾತ್ರ ಆಗಬೇಕು. ಅಥವಾ ಏನೋ ಒಂದು ಕೆಲಸ, ಸೋಷಲ್ ಕಾಸು ಇರ್ಬೋದು. ಇದು ಎರಡೂ ಅಲ್ಲ, ಸೋಷಲ್ ಕಾಸ್ ನನಗೆ ಆ್ಯಸ್ ಅ ಪರ್ಸನ್ ನಾನು ಏನಿದ್ದೀನಿ, ಸೋಷಲ್ ಕಾಸ್ ನನ್ನ ಮಾಡಲೇಬೇಕು ಅಂತ ಮನಸ್ಸಿದೆ. ಎಂಡ್ ಆಫ್ ದ ಡೇ ಅದೊಂದು ನನ್ನ ಆ್ಯಕ್ಟರ್ ಆದ ನಂತರ, ಏನೇ ಸೀರಿಯಲ್ ಆ್ಯಕ್ಟರ್ ಆಗಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಆ್ಯಕ್ಟರ್ ಆಗಲಿ, ಈ ಒಂದು ಗೋಲ್ ನನ್ನ ತಲೆಯಲ್ಲಿ ಫಸ್ಟಿಂದ ಇದೆ. ಯಾಕಂದರೆ ನನಗೆ ತುಂಬಾ ಒಂದು ವೃದ್ಧಾಶ್ರಮ ಆಗಲಿ ಆ ಥರ ಎಲ್ಲ ಮಾಡಬೇಕಂತೆಲ್ಲ ಇದಿದೆ. ಬಟ್ ಎಂಡ್ ಆಫ್ ದ ಡೇ ಅದಕ್ಕೆ ನಾನು ಫಸ್ಟ್ ಶಕ್ತನಾಗಬೇಕು, ನಾನು ಒಂದು ಲೆವೆಲಲ್ಲಿ ನಿಂತ್ಕೋಬೇಕು. ಅದಾದರೆ ಅದನ್ನು ಮಾಡ್ಕೋಬೇಕು. ಜನರ ಹತ್ರ ಹೋಗಿ ಇನ್ಸ್ಪಿರೇಷನ್ ಟಾಕ್ ಮಾಡಬೇಕು. ನೀವು ಕೇಳಿದಂಗೆ ಆ ಪ್ರಶ್ನೆ, ಯಾಕಂದರೆ ನಾನು ತುಂಬ ನೋವು ತಿಂದಿದ್ದೀನಿ. ನನ್ನ ಇನ್ಸ್ಪಿರೇಷನಿಂದ, ನನ್ನ ಟಾಕಿಂದ ಇನ್ನೊಬ್ಬರು ಇನ್ಸ್ಪೈರ್ ಆಗ್ತಾರೆ, ಅವ್ರಿಗೆ ಖುಷಿ ಆಗುತ್ತೆ ಅಂದರೆ ಅದನ್ನು ಮಾಡೋಕ್ಕೆ ತುಂಬ ಖುಷಿ ಇದೆ. ಇಂತಹದೆಲ್ಲ ಒಳ್ಳೆ ಒಳ್ಳೆ ಆ್ಯಕ್ಟಿವಿಟೀಸನ್ನು ಮಾಡಬೇಕು. ಖಂಡಿತ ಮಾಡ್ತೀನಿ ಕೂಡ. ಅದನ್ನೇ ಬಿಟ್ಬಿಟ್ಟಿದ್ದೀರಿ ಅಲ್ವಾ? ನಮ್ರತ ಆ್ಯಕ್ಚುಲಿ ಒಂದು ಐ ಥಿಂಕ್ ವೆರಿ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್, ಅಗೇನ್ ವೆರಿ ಟ್ಯಾಲೆಂಟೆಡ್ ಗರ್ಲ್. ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅಥವಾ ಒಂದು ಟಾಸ್ಕ್ ಆಗಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಹುಡುಗಿ. ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ಫಸ್ಟ್ 2 ವೀಕ್ಸಲ್ಲಿ ಒಂದು ಚಾರ್ಮ್ ನೋಡಿದಂಥ ಒಂದು ಹುಡುಗಿ. ಆ್ಯಕ್ಚುಲಿ ಅವರಲ್ಲೊಂದು ಚಾರ್ಮ್ ಇತ್ತು. ಆ ಚಾರ್ಮ್ ನೋಡಿಬಿಟ್ಟೆ ನಾನು ಓಕೆ ಸುಮ್ಮನೆ ಅಂತಂದ್ರೆ ಸುಮ್ಮನೆ ಒಂದು ಫನ್ನಲ್ಲಿ ಅವ್ರ ಹತ್ರ ಒಂದು ಫ್ಲರ್ಟ್ ಥರನೇ ಮಾಡ್ತಾಯಿದ್ದೆ ಆ ಚಾಮಲ್ಲೇ. ಸೊ ಬಟ್ ಅವ್ರಿಗೆ ಒಂದು ಫೈರ್ ಇದೆ, ಡೆಫಿನೆಟ್ ಆಗಿ ಒಂದು ಫೈರ್ ಇದೆ. ಬಟ್ ಅವರು ಕೆಲವೊಂದು ಅಂದರೆ
ಕಂಫರ್ಟ್ ಝೋನಲ್ಲಿ ಅವರು ಸ್ಟಕ್ ಆಗಿಬಿಡ್ತಾರೆ ಕೆಲವೊಂದು ಸಲ. ಸೊ ಆ ಕಂಫರ್ಟ್ ಝೋನಿಂದ ಇನ್ನೂ ಹೊರಗಡೆ ಬಂದರೆ ನೆಕ್ಸ್ಟ್ 3 ವೀಕ್ಸ್ 4 ವೀಕ್ಸ್ ಏನು ಫಿನಾಲೆ ಹತ್ತಿರ ಬರ್ತಾ ಇದೆ, ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಡೆಫಿನೆಟಾಗಿ ಒಂದು ಒಳ್ಳೆ ಟಕ್ಕರ್ ಕೊಡ್ತಾರೆ ಅವರು ಫಿನಾಲೆ ಕಂಟೆಸ್ಟೆಂಟ್ಸ್ಗೆ ಅಂತ ಹೇಳಬಲ್ಲೆ. ಕಿಚ್ಚನ ಕೈ ರುಚಿ ತಿನ್ನುವಂಥ ಭಾಗ್ಯಕ್ಕೂ ಸಿಕ್ತು ನಿಮಗೆ. ಸೊ ಈಗ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನೀವು ಇದ್ದಿದ್ದರೆ ಈಗ ಫ್ಯಾಮಿಲಿನೋ ಅಮ್ಮನೋ ಅಥವಾ ನಿಮ್ಮ ಮನೆಯಿಂದ ಯಾರೋ ಬರ್ತಾ ಇದ್ರು, ಆ ಫೀಲ್ ಬಗ್ಗೆ ಆ್ಯಂಡ್ ಕಿಚ್ಚನ ಕೈ ರುಚಿ ತಿಂದ ಅನುಭವದ ಬಗ್ಗೆ ಹೇಳೋದಾದರೆ? ಫಸ್ಟ್ ಆಫ್ ಆಲ್ ಕಿಚ್ಚ ಸರ್ನ ಒಂದು ಕೈ ರುಚಿ ತಿಂದಂಥ ಒಂದು ಕ್ಷಣ ಏನಿದೆ ಅದು ಐ ಥಿಂಕ್ ಅನ್ಫರ್ಗೆಟೇಬಲ್, ಒನ್ ಆಫ್ ದ ಮೆಮೊರೇಬಲ್ ಡೇಸ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟು ಖುಷಿಯಾಗಿತ್ತು ಅವರು ಕಳಿಸಿದಾಗ. ತಿನ್ಲೇ ಮಾರ್ಯಾರ ಅಂತ ಒಂದು ಮೆಸೇಜ್ ಕೂಡ ಹಾಕಿದರು ನಮ್ಮ ಕರಾವಳಿ ಕಡೆ, ಒಂದು ಶಬ್ದ ಅದು ತಿನ್ಲೇ ಮಾರ್ಯಾರ ಅಂತ. ಸೊ ತುಂಬ ಅದನ್ನ ನೋಡಿಬಿಟ್ಟು ಆ ಪ್ಯಾಕೆಟ್ ಏನು ಕೊಟ್ಟಿದ್ರು ಕಿಚ್ಚ ಸರ್, ಅದನ್ನ ನಾನು ಓಪನ್ ಮಾಡೋಕ್ಕೆ ರೆಡಿ ಇಲ್ಲ, ಯಾಕಂದರೆ ತುಂಬ ಪ್ರೆಷಿಯಸ್ ಅಂತ ಅನಿಸ್ತು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅವರೇ ಕೈಯಾರೆ ಎಲ್ಲ ರೆಡಿ ಮಾಡಿಬಿಟ್ಟು ಪಾಪ 3 ಗಂಟೆ ನಿಂತು ಅಡುಗೆ ಮಾಡಿ ಕಳಿಸಿದ್ದಾರೆ. ಅದನ್ನ ನಾವು ತಿನ್ನಬೇಕಾದ್ರೆ ಅವರೇ ವಾಯ್ಸಲ್ಲಿ ಬರ್ತಾರೆ, ನಮ್ಮ ಹತ್ರ ಕಾಲಲ್ಲಿ ಮಾತಾಡ್ತಾರೆ. ಎಷ್ಟು ಖುಷಿ ಆಯ್ತು ಅಂದರೆ ಕಾಲಲ್ಲಿ ಮಾತಾಡ್ತಾರೆ, ನಮ್ಮ ಹತ್ರ ಎಲ್ಲ ಕೇಳ್ತಾರೆ ಹೆಂಗಿದೆ ಫುಡ್ಡು ಅದು ಇದು ಅಂತ. ಸೊ ಈ ಥರ ಒಂದು ಭಾಗ್ಯ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಈ ಮೊಮೆಂಟಲ್ಲೇ ನಾನು ಹೋದ ಮೊಮೆಂಟಲ್ಲೇ ಇದು ಸಿಕ್ಕಿದ್ದು ನನ್ನ ಪುಣ್ಯ. ಸೊ ಅದಕ್ಕೆ ನಾನು ತುಂಬಾ ನನಗೆ ಖುಷಿ ಇದೆ. ಬಟ್ ನೀವು ಹೇಳ್ದಂಗೆ ಇನ್ನೊಂದು ವಿಚಾರ ಏನಂದರೆ, ನಾನು ಹೊರಗೆ ಬಂದಂಥ ನೆಕ್ಸ್ಟ್ ವೀಕ್ ಎಲ್ಲರೂ ಪ್ಯಾರೆಂಟ್ಸ್ ಬಂದಂಥ ವೀಕ್, ಪ್ಯಾರೆಂಟ್ಸ್ ಅಥವಾ ಮನೆಯವರು ಫ್ಯಾಮಿಲಿ ಬಂದಂಥ ವೀಕ್, ಆ ಬಗ್ಗೆ ತುಂಬಾ ನೋವಾಯಿತು ಟು ಬಿ ವೆರಿ ಹಾನೆಸ್ಟ್. ಯಾವಾಗ ನಾನು ನೋಡಿದೆ ನಂಗೆ ಗೊತ್ತಾಯಿತು, ಒಂದು ಮೊಮೆಂಟಿಗೆ ಒಂದು ಪೇಯ್ನ್ ಆಯಿತು, ಯಾಕಂದರೆ ನಮ್ಮ ತಾಯಿ ಎಲ್ಲೋ ಬರ್ತಾಯಿದ್ರು ಅನ್ನೋ ಒಂದು ತುಂಬಾ ಖುಷಿ ಆಗ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಎಲ್ಲೋ ಒಂದು ಕಡೆ ಯಾವುದು ನಮಗೆ ಸಿಗಬೇಕು ಅಂತ ಅನಿಸ್ತೀವಿ ಅದು ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಎಲ್ಲೋ ಒಂದು ಕಡೆ ಇನ್ನೊಮ್ಮೆ ಸಿಗ್ಬೋದು ಅಂತ ನಾವು ಸಂತೃಪ್ತ ಆಗಬೇಕಾಗತ್ತೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಅವಿನಾಶ್ ಅವರೇ. ನೀವು ಅಂದುಕೊಂಡಿದ್ದೆಲ್ಲವೂ ಆಗಲಿ. ಕಷ್ಟ ಅನ್ನೋ ಸಮುದ್ರಕ್ಕೆ ಬಿದ್ದು ಈಜಿ ಬಂದಾಗಿದೆ, ದಡದಲ್ಲಿ ನಿಂತಿದ್ದೀರಾ. ಸೊ ಮುಂದೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ನನಸಾಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಮುಂದೆ ನೀವು ಅಂದ್ಕೊಂಡಿದ್ದು ಹೆಚ್ಚೇ ಆಗಲಿ, ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಇಂಡಸ್ಟ್ರಿಯಲ್ಲಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು ಮಾತಾಡಿ. ಕೆಲವೊಂದು ವೆರಿ ಆ್ಯಪ್ಟ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳಿದಿಲ್ಲ, ಪರ್ಸ್ನಲ್ ಆಗಿ ಕ್ವಶನ್ಸ್ ತುಂಬಾ ಕೇಳಿರಲಿಲ್ಲ. ಅದು ಹೇಳೋಕ್ಕೂ ಒಂದು ಅಪರ್ಚುನಿಟಿ ಸಿಕ್ತು. ಅದಕ್ಕೆ ಈ ಝೀ ವಾಹಿನಿ ಏನಿದೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಅವಿನಾಶ್ ಶೆಟ್ಟಿ ಅವರು ಜೀವನದ ತುಂಬ ಕಷ್ಟವನ್ನು ಅನುಭವಿಸಿ ಏನೂ ಇಲ್ಲ, ಇನ್ನು ಮುಗ್ದೋಯ್ತು ನನ್ನ ಲೈಫ್ ಅನ್ನೋವಾಗ ಅವ್ರಿಗೆ ಸಿಕ್ಕಿದ್ದು ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆ. ಬಿಗ್ ಬಾಸ್ಗೆ ಹೋಗಿ 4 ವಾರಗಳ ಕಾಲ ಅದ್ಭುತವಾಗಿ ಆಟ ಆಡಿ ಎಲ್ಲರೂ ಕೂಡ ಅವ್ರನ್ನ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಮುಂದೆ ಕೂಡ ಅವರು ಸಿನಿಮಾ ಆಗಿರ್ಬೋದು ಅಥವಾ ಏನು ಅಂದ್ಕೊಂಡಿದ್ದಾರೋ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಆಶೀರ್ವಾದ 100% ಅವ್ರಿಗೆ ಬೇಕಾಗುತ್ತೆ. ಸೊ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.